ನಮ್ಮ ಶಾಲೆ ಮುಚ್ಚುವ ಸ್ಥಿತಿಯಲ್ಲಿ ಬಂದಿತ್ತು, ಝೀರೋ ಆಗೋಗ್ಬಿಟ್ಟಿತ್ತು. ಇನ್ನೇನು ಮುಚ್ಚೋಯ್ತು ಅಂತ ನಾವೆಲ್ಲ ಅಂದ್ಕೊಂಡಂಥ ಸಮಯದಲ್ಲಿ ಶ್ರೀ ಶಾಂತಿ ಸ್ವಾಮೀಜಿಯವರು ನಮ್ಮ ಶಾಲೆಗೆ ಆ ಸಮಯದಲ್ಲಿ ಕಾಲಿಟ್ಟು ದಾಳಿಂಬೆಯನ್ನು ಹಾಕಿ ಆ ದಾಳಿಂಬೆಯನ್ನು ಬೆಳೆದು ಕೋಟಿಗಟ್ಟಲೆ ಹಣ ಸಂಪಾದಿಸಿ. ನಾನು ಭಾಷಣಕಾರನಲ್ಲ, ನಾನು ಯಾವತ್ತೂ ಸಹ ಕೂಡ ವೇದಿಕೆಯ ಕೆಳಗಡೆ ನಿಂತವನು. ಗುರುಗಳು ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತಗಳೇ ಮೊದಲಾದ ದಿವ್ಯ ಆಶ್ರಯಗಳು ಪ್ರಾಣ ಪ್ರತಿಷ್ಠೆಯನ್ನ ಪಡೆದದ್ದು ಯಾವ ನಗರಗಳಲ್ಲ. ಜಾಲಿಯ ಮರಕ್ಕೆ ಇರುವ ಕಿಮ್ಮತ್ತೇ ಬೇರೆ, ಶ್ರೀಗಂಧದ ಮರಕ್ಕೆ ಇರುವ ಕಿಮ್ಮತ್ತೇ ಬೇರೆ. ನಾವೆಲ್ಲ ಸತ್ರೆ ಬುದ್ಧಿಗೆ ಆಗ್ತಾರೆ, ಅವರು ಸತ್ರೆ ಗದ್ದಿಗೆ ಆಗ್ತಾರೆ. ಇವತ್ತು ನಮ್ಮ ಸಮಾಜದಲ್ಲಿ ಬುದ್ಧಿವಂತರು ಸಿಗ್ತಾರೆ, ಪ್ರಜ್ಞಾವಂತರು ಕಡಿಮೆ ಸಿಗ್ತಾರೆ. ಬುದ್ಧಿ ಯಾವತ್ತು ಲಾಯರ್ ಇದ್ದಂಗೆ, ಪ್ರಜ್ಞೆ ಯಾವತ್ತು ಜಡ್ಜ್ ಇದ್ದಂಗೆ. ಹೊರಗಿನ ಪರಿಸ್ಥಿತಿಗೆ ನಮ್ಮ ಒಳಗಿನ ಮನಸ್ಥಿತಿ ವಿಭಿನ್ನವಾಗಿದೆ. ಅತ್ತೆ ಯಾವಾಗ ಮಗಳು ಪರ್ವ ಬಂದು ಯಾವುದೇ ಸೊಸೆ ಮಗಳಾಗಲ್ಲ. ಸುಲ್ತಾನ ಸಂಗಮಕ್ಕೆ ಬರೋದಕ್ಕೆ ಮುಂಚೆ ನಾವು ಒಂದನ್ನು ಬಿಟ್ಟು ಮಾಡಬೇಕು ಹೊರಗಡೆ. ಏನಪ್ಪ ಅಂದ್ರೆ, ನಾನು ಹೊರಗಡೆ ಒಬ್ಬ ಅಧಿಕಾರಿ ಆಗಿದ್ದೀನಿ, ಒಬ್ಬ ರಾಜಕಾರಣಿ ಆಗಿದ್ದೀನಿ, ಅಥವಾ ಒಬ್ಬ ಶ್ರೀಮಂತ ಆಗಿದ್ದೀನಿ ಅನ್ನೋ ಇಗೋ ಇರ್ತದೆ ನಮ್ಮ ಹತ್ರ. ಅದನ್ನ ಬಿಟ್ಟು ನಾವು ಹೊರಗಡೆ ಬಂದ್ರೆ ಶಾಲೆಯ ಒಂದು ಬೇಸ್ಮೆಂಟ್ ಇಂದ, ಒಂದು ಸಣ್ಣ ಇಟ್ಟಿಗೆಯಿಂದ, ಗೋಡೆಯಿಂದ ಚಾಲ್ಸಿಯವರೆಗೂ ಕೂಡ ಅವರು ಆ ಶಾಲೆಯಲ್ಲಿ ಪಾಠವನ್ನ ಮಾಡೋ ಜೊತೆಗೆ ಶಾಲೆಯನ್ನ ಕಟ್ಟಿ ಬೆಳೆಸಿ. ಕುತ್ಕೊಂಡಾಗ ಕೇಳಿ ಸ್ವಾಮೀಜಿ ಎಷ್ಟು ಹೋಗಿದ್ದೀರಾ ನೀವು, ಏನೆಲ್ಲ ನೋಡ್ಕೊಂಡು ಬಂದಿರಾ ಅಂದ್ರೆ ಮೋಸ್ಟ್ಲಿ ಗೀತಾ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಸಸಿ ಯತ್ ಶ್ರೇಯಾಯ ತಯೋರೇಕಂ ತನ್ಮೇ ಬ್ರಹ್ಮಿ ಸುನಿಶ್ಚಿತಂ. ಶ್ರೀ ಭಗವಾನ್ ಉವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾಹುಪೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ನೈಯಸ್ಯ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಸಾಂಖ್ಯಯೋಗೋ ಪೃಥಗ್ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಪರಂ. ಯತ್ ಸಾಂಖ್ಯೇ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ನೋತಿ ಯೋಗತಃ. ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ. ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವಮಿತಃ. ಸ್ಪರ್ಶನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಸ್ವಸನ್ ಪ್ರಲಪನ್ ವಿಸೃಜನ್ ಭೃಗುಣನ್ ಉನ್ಮಿಷನ್ ನಿಮಿಷನ್ನಪಿ. ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರ ವಿವಾಂಬಸ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಓಂ ಶ್ರೀಕೃಷ್ಣ ಪರಬ್ರಹ್ಮಾರ್ಪಣಮಸ್ತು. ಕಾರ್ಯಕ್ರಮ ಸ್ವಾಗತ ರಾಧಾ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕ ಚಿತ್ರದುರ್ಗ ಇವರಿಂದ 2026 ಮೊದಲನೇ ತಿಂಗಳ ಮೊದಲ ಜ್ಞಾನ ಸಂಗಮಕ್ಕೆ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಜಗದ್ಗುರು ಕುಂಚಿಲಿಗ ಮಹಾಸಂಸ್ಥಾನ ಮಠ ಶ್ರೀ ಶಾಂತವೀರ ಮಹಾಸ್ವಾಮಿಗಳು ಹೊಸದುರ್ಗ ಇವರಿಗೆ ನಾನು ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇದೇ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಬಿ.ಇ. ಅಶೋಕ್ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೊಸದುರ್ಗ ಇವರಿಗೂ ನಾವು ಈ ಕಾರ್ಯಕ್ರಮಕ್ಕೆ
ನಡೆದಿರುವಂತಹ ಎಲ್ಲಿ ರಾಗಿ ಕುಮಾರಸ್ವಾಮಿ ಅಧ್ಯಕ್ಷರು, ಸ್ವಾಮಿ ವಿವೇಕಾನಂದ ಸೇವಾ ನಮ್ಮ ಸಂಸ್ಥೆಗೆ ಸಹಕಾರ ಕೊಡ್ತಾ ಇದ್ದೇನೆ. ಸನ್ಮಾನವನ್ನು ಈ ಕಾರ್ಯಕ್ರಮಕ್ಕೆ ಸನ್ಮಾನಿತರಾಗಿ ಆಗಮಿಸಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಜಯರಾಮ್, ನಿವೃತ್ತ ಮುಖ್ಯ ಶಿಕ್ಷಕರು, ಜೆಬಿ ಕವಲ್ ಪ್ರೌಢಶಾಲೆ ಬೆಂಗಳೂರು, ಇವರಿಗೂ ಸಹಿತ ನಾನು ನಮ್ಮ ಈ ವಿಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ಈ ನಮ್ಮ ಶ್ರೀ ಸಂಗಮೇಶ್ವರ ಸಮುದಾಯ ಭವನ ಸಮಿತಿ, ಶ್ರೀ ಸಂಗಮೇಶ್ವರ ನೌಕರರ ಸಂಘ, ಸಂಗಮೇಶ್ವರ ಯುವ ವೇದಿಕೆ, ಶ್ರೀ ಸಂಗಮೇಶ್ವರ ಮಹಿಳಾ ಸಂಘ, ಇವರಿಗೂ ಸಹಿತ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸಂಕಲ್ಪ ಸದಾಶಿವ ಡಿಗೋ ಸಾಹಿತಿಗಳು, ದೇವಿಕೆರೆ, ಇವರಿಗೂ ಸಹಿತ ನಾನು ಈ ವಿಜ್ಞಾನ ಸಂಗಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರಿಗೂ ಮತ್ತು ಗೌರವಾನ್ವಿತರಿಗೂ ಮತ್ತು ಅಕ್ಕ ತಂಗಿಯರಿಗೂ ಪ್ರತಿಯೊಬ್ಬರಿಗೂ ಸಹಿತ ಈ ನಮ್ಮ 2026 ಜನವರಿ ತಿಂಗಳ ವಿಜ್ಞಾನ ಸಂಗಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಉದ್ಘಾಟನೆ. ಸುಜ್ಞಾನ ಸಂಗಮ ಪರಮ ಪೂಜ್ಯರು ಸುಮಾರು 28 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಳ್ತಾ ಬರ್ತಾ. ಕೊರೋನಾ ಕಾಲದಲ್ಲಿ ಒಂದು 2 ವರ್ಷ ಈ ಒಂದು ಸುಜ್ಞಾನ ಸಂಗಮಕ್ಕೆ ಬ್ರೇಕ್ ಆಗಿತ್ತು. ಈ ಒಂದು ತಾಲೂಕಿನ ಹಳ್ಳಿಗಳಲ್ಲಿ ಈ ಒಂದು ಸುಜ್ಞಾನ ಸಂಗಮವನ್ನು ಕಾರ್ಯಕ್ರಮವನ್ನು ನೆರವೇರಿಸುವ ಮುಖಾಂತರ ಗ್ರಾಮಗಳಲ್ಲಿ ಜಾತಿ, ಧರ್ಮ, ವರ್ಣ, ಭೇದ ಇವುಗಳನ್ನು ಮೀರಿ ಈ ಒಂದು ಸುಜ್ಞಾನ ಸಂಗಮವನ್ನು ನಮ್ಮ ಪರಮ ಪೂಜ್ಯರು ಮೊಟ್ಟ ಮೊದಲಿಗೆ ಈ ಒಂದು ತಾಲೂಕಿನಲ್ಲಿ ಇಂಥ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂತಹ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ ವಿಚಾರ. ಪರಮ ಪೂಜ್ಯರು ವಸ್ತ್ರ ತಾಲೂಕಿಗೆ ಈ ಒಂದು ಕುಂಚಿಟಿಗ ಸಮಾಜಕ್ಕೆ ಪರಮ ಪೂಜ್ಯರಾಗಿ ಆಗಮಿಸಿದಂತಹ ಸಂದರ್ಭದಲ್ಲಿ ಈ ಒಂದು ಸಮಾಜಕ್ಕೆ ಯಾವುದೇ ಆಸ್ತಿ, ಸಂಪತ್ತು, ಹಣ ಏನು ಇರತಕ್ಕಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ಮುರುಘಾಮಠದ ಸ್ವಾಮೀಜಿಗಳು ಬಹಳ ಚಿಕ್ಕ ವಯಸ್ಸಿನ ಶಾಂತವೀರ ಮಹಾಸ್ವಾಮಿಗಳನ್ನು ಈ ಸಮಾಜಕ್ಕೆ ಒಬ್ಬ ಗುರುವನಾಗಿ ಅವರು ಕೊಡುಗೆ ಕೊಟ್ಟರು. ಅವತ್ತಿನಿಂದ ಇವತ್ತಿನವರೆಗೆ ಪರಮ ಪೂಜ್ಯರು ಅನುಭವಿಸಿರ್ತಕ್ಕಂಥ ಕಷ್ಟ, ಸುಖ, ದುಃಖ ಎಲ್ಲವನ್ನು ಮೀರಿ ಯಾವುದೇ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಈ ಸಮಾಜದಲ್ಲಿ ಒಳ್ಳೆಯ ಮನುಷ್ಯ ಆಗಬೇಕು, ಪರಮ ಪೂಜ್ಯರು ಒಳ್ಳೆಯ ಆದರ್ಶ ಗುರುಗಳಾಗಬೇಕಂದ್ರೆ ಯಾವುದೇ ಕಷ್ಟಗಳನ್ನು ಆತ್ಮಸ್ಥೈರ್ಯದಿಂದ ನಾವೆಲ್ಲರೂ ಸಹ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಪ್ರಜೆ ಆಗಬೇಕಂದ್ರೆ ನಮ್ಮಲ್ಲಿ ಆತ್ಮಸ್ಥೈರ್ಯ ಬಹಳ ಮುಖ್ಯ. ಆತ್ಮಸ್ಥೈರ್ಯ ಇದ್ರೆ ನಾವು ಎಂತಹ ಕಷ್ಟವನ್ನು ಸಹ ಈ ಸಮಾಜದಲ್ಲಿ ಎದುರಿಸಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಗುರಿಯನ್ನು ಮುಟ್ಟದಕ್ಕಾಗ್ತದಕ್ಕೆ ಸಾಕ್ಷಿಭೂತರು ಅಂದ್ರೆ ನಮ್ಮ ಪರಮ ಪೂಜ್ಯ ಶಾಂತವೀರ ಮಹಾಸ್ವಾಮಿಗಳು. ಇವತ್ತು ಇಡೀ ರಾಜ್ಯಾದ್ಯಂತ ಮೂಲೆಗಳಲ್ಲಿ ನಮ್ಮ ಪರಮ ಪೂಜ್ಯರು ಈ ಒಂದು ಸಮಾಜಕ್ಕೆ ಆಸ್ತಿಯನ್ನು ಮಾಡಿದ್ದಾರೆ. ನಾವ್ಯಾರು ಸಹ ಸಮಾಜದ ಸದ್ಭಕ್ತರು ಅವ್ರು ಯಾರು ಸಹ ಕೈ ಎತ್ತಿ ₹1 ಹಣವನ್ನು ಸಹ ಕೊಟ್ಟಿಲ್ಲ. ಆದರೆ ಈ ನಾಡಿನ ರೈತರಿಗೆ ಬೆನ್ನೆಲುಬಾಗಿ ಒಬ್ಬ ರೈತ ಹೇಗೆ ತನ್ನ ಬದುಕನ್ನು ಹಸನಾಗಿ ಬೆಳೆಸಬಹುದು, ಸಾಧನೆ ಮಾಡಬಹುದಂತಕ್ಕಂತಹ ಒಂದು ಹೆಜ್ಜೆಯನ್ನು ಇಟ್ಟು ಇದೇ ತಾಲೂಕಿನಲ್ಲಿ ಸುಮಾರು 10 ರಿಂದ 15 ಎಕರೆ ದಾಳಿಂಬೆಯನ್ನು ಹಾಕಿ ಆ ದಾಳಿಂಬೆಯನ್ನು ಬೆಳೆದು ಕೋಟಿಗಟ್ಟಲೆ ಹಣ ಸಂಪಾದಿಸಿ ನಮ್ಮ ಸೋಮಾರಿ ರೈತರಿಗೆ, ಜಗಲಿಕಟ್ಟೆ ಮೇಲೆ ಕುಳಿತಂತಹ ರೈತರಿಗೆ ಆದರ್ಶ ವ್ಯಕ್ತಿಯಾಗಿ, ಆದರ್ಶ ಗುರುಗಳಾಗಿ ಇಡೀ ತಾಲೂಕಿನಲ್ಲಿ ಎಲ್ಲರೂ ಸಹ ದಾಳಿಂಬೆಯನ್ನು ಬೆಳೀತಕ್ಕಂಥ ನಿಟ್ಟಿನಲ್ಲಿ ದಾಪುಗಾಲಿಟ್ಟು ನಮ್ಮ ತಾಲೂಕಿನ ಜನ ಇವತ್ತು ಆರ್ಥಿಕವಾಗಿ ಸಬಲೀಕರಣಕ್ಕೆ ಕಾರಣೀಭೂತರಂದ್ರೆ ನಮ್ಮ ಪರಮ ಪೂಜ್ಯರು. ಇದಲ್ಲದೆ ಪರಮ ಪೂಜ್ಯರು ಇವತ್ತು ನಮ್ಮ ತಾಲೂಕಿನ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಸಮಾಜದ ಕುಂಠಿತ ವಿರಹಿಸಿರುವ ಸಮಾಜದ ರೈತರ ಮಕ್ಕಳಿಗೆ, ಬಡ ಮಕ್ಕಳಿಗೆ ಏನಾದರೂ ನಾನು ಒಂದು ಸಾಧನೆ ಮಾಡಬೇಕು, ಈ ನಾಡಿನ ಬಡ ಮಕ್ಕಳಿಗೆ, ರೈತರಿಗೆ ಏನಾದರೂ ನಾನು ಒಂದು ಪರಮ ಪೂಜ್ಯರಾಗಿ ಒಂದು ಏನಾದರೂ ಅವರಿಗೆ ಒಂದು ಸಹಾಯವನ್ನು ಮಾಡಬೇಕೆಂಬ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಕಣ್ಣಿನ ಮುಂದೆ ಕಾಣ್ತಕ್ಕಂಥ
ಕೋಟಿಗಟ್ಟಲೆ ಹಣವನ್ನು ಸುರಿದು ಇವತ್ತು LKG ಹಿಡಿದು PUC ಡಿಗ್ರಿ BCom MCom ವರೆಗೆ ಇಲ್ಲಿ ಮುಂದಿನ ವರ್ಷ ನಾವು ಈ ತಾಲೂಕಿನ ಬಡ ಮಕ್ಕಳಿಗೆ ನಮ್ಮ ಸಮಾಜದ ಮಕ್ಕಳಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಅದು ನನ್ನ ಮೂಲ ಉದ್ದೇಶ ಅಂದ್ಕೊಂಡು ಇವತ್ತು ಈಗಾಗಲೇ ಸಮುದಾಯ ಭವನ ಶಿಕ್ಷಣ ಸಂಸ್ಥೆ ಎಲ್ಲವನ್ನು ತೆರೆದು ಮುಂದಿನ ವರ್ಷದಲ್ಲಿ ನಮ್ಮ ಪರಪೂಜ್ಯರು ಈ ಸಮಾಜದ ಬಡ ಮಕ್ಕಳಿಗೆ ಕೊನೆಯ ಗ್ರಾಮದ ಕೊನೆಯ ಮಗುವಿಗೆ ಏನಾದರೂ ಒಂದು ನಾನು ಆ ಮಕ್ಕಳಿಗೆ ಶಿಕ್ಷಣದ ಮುಖಾಂತರ ಈ ಸಮಾಜದಲ್ಲಿ ಒಳ್ಳೆಯ ಆದರ್ಶ ವ್ಯಕ್ತಿಗಳನ್ನು ಮಾಡಲು ಸಾಧ್ಯ ಎಂಬ ಗುರಿಯನ್ನು ಇಟ್ಕೊಂಡು ಈ ಮುಂದಿನ ವರ್ಷ ಈ ಒಂದು ಮಠದ ಆವರಣದಲ್ಲಿ LKGಯಿಂದ ಶಿಕ್ಷಣವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅದಕ್ಕೆ ನಾವು ನೀವೆಲ್ಲರೂ ಸಹ ಕೈ ಜೋಡಿಸಬೇಕು. ಈಗ ಗುರುಗಳೊಬ್ಬರೇ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಇದಲ್ಲದೆ ಬೆಂಗಳೂರಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದಲ್ಲದೆ ಹೊನ್ನಾಳಿಯಲ್ಲಿ ಈಗಾಗಲೇ ಸಮುದಾಯ ಭವನವನ್ನು ಅಲ್ಲೂ ಸಹ ಒಂದು ಸುಮಾರು 10 ಎಕರೆ ಜಮೀನಲ್ಲಿ ಈಗಾಗಲೇ ಸಮುದಾಯ ಭವನವನ್ನು ಪ್ರಾರಂಭಿಸಿದರೆ. ವಸ್ತುವನ್ನು ಸಹ ತರೀಕೆರೆ ಅಜ್ಜಂಪುರ ರೋಡ್ನಲ್ಲಿ ಈಗಾಗಲೇ ನಮ್ಮ ಸಮಾಜದ ಸಮುದಾಯ ಭವನ ಈಗಾಗಲೇ ಪ್ರಾರಂಭವಾಗಿದೆ. ಜೊತೆಗೆ ಈಗಾಗಲೇ ನಮ್ಮ ವಸ್ತುವಿನಲ್ಲಿ ಮಹಿಳಾ ಕಾಲೇಜ್ ಇದೆ. ಜೊತೆಗೆ ನೀವೆಲ್ಲರೂ ಸಹ ಇವತ್ತು ಈ ಸಮಾಜವನ್ನು ನಾವೆಲ್ಲರೂ ಸಹ ಬಲಿಷ್ಠವಾಗಿ ನಾವು ಒಂದು ಮಾಡಬೇಕು ಅಂದ್ರೆ ನೀವೆಲ್ಲರೂ ಸಹ ಕೈ ಜೋಡಿಸಬೇಕು. ಇವತ್ತು ನಮ್ಮ ಸಮಾಜದಲ್ಲಿ ಉಳ್ಳವರು ಇದ್ದಾರೆ, ಉಳ್ಳವರಿಲ್ಲದೆ ಬಡವರು ಇದ್ದಾರೆ. ಆದರೆ ಉಳ್ಳವರು ಏನ್ ಮಾಡಬೇಕು ಅಂದ್ರೆ ನಾವೇ ಶ್ರೀಮಂತರಾದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನಾವೆಲ್ಲರೂ ಸಹ ಇಲ್ಲಿಂದ ಹೋದ್ಮೇಲೆ 6 ಅಡಿ 3 ಅಡಿ ಗುಂಡಿಯಲ್ಲಿ ನಾವೆಲ್ಲರೂ ಸಹ ಹೋಗ್ತೇವೆ. ಹೋಗ್ಬೇಕಾದ್ರೆ ಏನನ್ನೂ ತೆಗೆದುಕೊಳ್ಳೋದಿಲ್ಲ. ನಮ್ಮ ಸಮಾಜದಲ್ಲಿ ಇವತ್ತು ಲಕ್ಷ ಕೋಟಿಗಟ್ಟಲೆ ಇರ್ತಕ್ಕಂಥ ವ್ಯಕ್ತಿಗಳು ಶ್ರೀಮಂತರಿದ್ದೀರ. ನೀವೆಲ್ಲರೂ ಸಹ ಮನಸ್ಸು ಮಾಡಿದರೆ ನೀವೇನು ಕೋಟಿ ಕೊಡೋದು ನಾವು ಈ ಸಮಾಜಕ್ಕೆ ಕೇಳೋದಿಲ್ಲ. 1 ರೂಪಾಯಿ ಕೊಡಿ ಸಾಕು, ನೀವು 10 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಅದು ಕೋಟಿ ಹಣ ಆಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಪರಮ ಪೂಜ್ಯರಿಗೆ ಈ ಸಂದರ್ಭದಲ್ಲಿ ಅವರು ಪಡ್ತಕ್ಕಂಥ ಶ್ರಮವನ್ನು ಯಾರು ಭಕ್ತರಿಗೆ ಹೇಳ್ತಾ ಇಲ್ಲ. ಅವರೇ ಆ ಒಂದು ಶ್ರಮವನ್ನು ಆ ಒಂದು ದುಃಖವನ್ನು ಅವರೇ ಅನುಭವಿಸಿ ಇವತ್ತು ಈ ಒಂದು ಮಟ್ಟಕ್ಕೆ ನಮ್ಮ ಸಮಾಜವನ್ನು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲರೂ ಸಹ ನಮ್ಮ ಪರಮ ಪೂಜ್ಯರು ಯಾವುದೇ ಒಂದು ಮುಖ್ಯಮಂತ್ರಿ ಒಂದು ಹೋದರೆ ಇವತ್ತು ಅವರು ಮುಂದೆ ಇರ್ತಾರೆ. ಯಾಕಂದ್ರೆ ಅವ್ರು ಇರ್ತಕ್ಕಂಥ ಒಳ್ಳೆಯತನ, ಅವ್ರು ಇರ್ತಕ್ಕಂಥ ಸಮಾಜಮುಖಿ ಕೆಲಸಗಳು. ಆದ್ರಿಂದ ಇವತ್ತು ಅವರು ಹಿಂದುಳಿದ ಮಠಾಧೀಶರ ಒಬ್ಬ ನೇತೃತ್ವ ವಹಿಸಿಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲರಿಗೆ ಪ್ರೀತಿ ಪಾತ್ರ ಆಗಿದ್ರೆ ಕಿರಿಯ ವಯಸ್ಸಿನವರಾಗಿದ್ರು ಸಹ ಅವರಲ್ಲಿರ್ತಕ್ಕಂತಹ ಧಾರಾಳತನ ಮತ್ತು ಒಳ್ಳೆಯ ಬುದ್ಧಿ, ಅವರಿರ್ತಕ್ಕಂಥ ವಾಕ್ಚಾತುರ್ಯ ಇವೆಲ್ಲವೂ ಸಹ ಇವತ್ತು ನಮ್ಮ ಸಮಾಜಕ್ಕೆ ಮುರುಘಾಮಠದ ಪರಮಪೂಜ್ಯರು ಒಳ್ಳೆಯ ಗುರುಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಸಹ ಸದ್ಬಳಕೆ ಮಾಡ್ಕೋಬೇಕು. ಅದನ್ನು ಸದ್ಬಳಕೆ ಮಾಡಿಕೊಂಡಾಗ ಇದು ಈ ಸಮಾಜದಲ್ಲಿ ನಾವು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಬೇಕು ಅಂದ್ರೆ ನಾವೆಲ್ಲರೂ ಸಹ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪರಮಪೂಜ್ಯರು ಈ ಸುಜ್ಞಾನ ಸಂಗಮ ಅಂದ್ರೆ ನಾವೆಲ್ಲರೂ ಸಹ ಈ ಸಮಾಜದಲ್ಲಿ ಸೌಹಾರ್ದಯುತವಾಗಿ ಸಹಬಾಳ್ಯವಾಗಿ ಬದುಕನ್ನು ಕಟ್ಟಿಕೊಳ್ಬೇಕು. ಇವತ್ತು ಏನಾಗಿದೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವೆಲ್ಲರೂ ಸಹ ಮಾನವೀಯ ಮೌಲ್ಯಗಳನ್ನು, ಮಾನವ ಹೇಗೆ ಬದುಕಬೇಕು ಅಂತಕ್ಕಂಥ ನಾವೆಲ್ಲವನ್ನು ಮರೆತಿದ್ದೇವೆ. ಯಾಕಪ್ಪ ಅಂದ್ರೆ ಇವತ್ತು ಟಿವಿಯ ಮಾಧ್ಯಮ ಬಂದ ಮೇಲೆ ಇವತ್ತು ನಾವು ಅವಿಭಕ್ತ ಕುಟುಂಬಗಳು ಹೇಗೆ, ನಿಮ್ಮ ಅಜ್ಜ ತಾತರು ಹೇಗೆ ಸಮಾಜದಲ್ಲಿ ಅವಿಭಕ್ತ ಕುಟುಂಬವಾಗಿ ಬದುಕ್ತಾ ಇತ್ತು, ಇದು ಎಲ್ಲ ಒಂದು ಕಡೆ ಇವತ್ತು ಏನಾಗ್ತಿದೆ ಅಂದ್ರೆ ಕಳಚಿ ಹೋಗ್ತಾ ಇದೆ. ಇವತ್ತು ಅವಿಭಕ್ತ ಕುಟುಂಬ ಬದುಕಬೇಕು ಅಂದ್ರೆ ನಾವು ಬ್ಯಾಟ್ರಿ ಕುಡಿದ್ರು ಸಹ ಸಿಗ್ತಾ ಇದೆ. ಇದೆಲ್ಲದಕ್ಕೆ ಕಾರಣ ನಾವು ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸ್ತಾ ಇದೀವಿ ಅಷ್ಟೇ. ಆದರೆ ಮಾನವೀಯ ಮೌಲ್ಯಗಳನ್ನು ನಾವೆಲ್ಲರೂ ಸಹ ಇರೋ ಒಂದು ಕಡೆ ಮರ್ತಿದ್ದೇವೆ ಅಂತಕ್ಕಂಥದ್ದು. ನಾವು ಆ ನಿಟ್ಟಿನಲ್ಲಿ ನಾವು ಜವಾಬ್ದಾರಿತವಾಗಿ ಪ್ರತಿಯೊಂದು ನಿಮ್ಮ ಮಕ್ಕಳಿಗೆ ಇವತ್ತು ತಾಯಂದಿರು ಸಾಕಷ್ಟು ಜನ ಬಂದಿದ್ದಾರೆ. ಆ ಮಗು ಹುಟ್ಟಿದ್ರಿಂದ ಹಿಡಿದು 15 ವರ್ಷದ ಒಳಗೆ ಆ ಮಗು ಯಾರ ಮಾತನ್ನು ಕೇಳ್ತಿದೆ ಬಂದ್ರೆ ಆ ಮನೆಯ ತಂದೆ ತಾಯಿ ಮೊದಲ ಗುರು, ನಂತರ ಪಾಠಶಾಲೆಯ ಗುರು ಆಗಿರ್ತಾರೆ. ಯಾವ ಮನೆಯಲ್ಲಿ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಮಾನವೀಯ ಮೌಲ್ಯಗಳು, ಹೃದಯವಂತಿಕೆ, ಸೌಹಾರ್ದಯುತ ವಿಚಾರವನ್ನು ಹೇಳ್ಕೊಡ್ತಿರೋ ಆಗ ಮಾತ್ರ ನಿಮ್ಮ ಮುಂದಿನ ಪೀಳಿಗೆ, ನಮ್ಮ ಮುಂದಿನ ಪೀಳಿಗೆ ಈ ಸಮಾಜದಲ್ಲಿ ಒಳ್ಳೆಯ ಸಮಾಜ ಕಟ್ಟಲು ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಮುಂದಿನ ಸಮಾಜ ಅಧೋಗತಿ ಹೋಗ್ತಕ್ಕಂಥದ್ದನ್ನು ನೀವೆಲ್ಲರೂ ಸಹ ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ನಾವೆಲ್ಲರೂ ಸಹ ಇವತ್ತು ಬುದ್ಧಿವಂತರಾಗಿದ್ದೇವೆ. ಯಾವ ರೀತಿ ಬುದ್ಧಿವಂತರಾಗಿದ್ದೇವೆ ಅಂದ್ರೆ
ಈ ಸಮಾಜದಲ್ಲಿ ಬದುಕೋದಕ್ಕೆ ಮಾತ್ರ ಬುದ್ಧಿವಂತಿಕೆಯನ್ನು ನಾವು ಕಲ್ತಿದ್ದೇವೆ. ಆದರೆ ನಮ್ಮಲ್ಲಿ ಏನಿಲ್ಲಪ್ಪ ಅಂದ್ರೆ ಹೃದಯವಂತಿಕೆ ಇಲ್ಲ. ಎಲ್ಲಿಯವರೆಗೆ ನಮ್ಮಲ್ಲಿ ಹೃದಯವಂತಿಕೆ ಇರೋದಿಲ್ಲೋ, ನಮ್ಮ ಮಕ್ಕಳಲ್ಲಿ ಆ ಹೃದಯವಂತಿಕೆ ಇಲ್ಲ. ಇವತ್ತು ನಮ್ಮ ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ ತಂದೆ ತಾಯಿಗೆ ಇವತ್ತು ಹೇಗೆ ಬೇಕಂತ ಬೈತಕ್ಕಂಥ ಒಂದು ಸಂಭವವನ್ನು ನಾವು ಸಹ ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣೀಭೂತರು ಯಾರಪ್ಪ ಅಂದ್ರೆ ನಮ್ಮ ಮನೆಯ ಪೋಷಕರು. ಇವತ್ತು ಹಿಂದಿನ ಕಾಲದಲ್ಲಿ ಒಂದೇ ಒಂದು ರೂಮ್ನಲ್ಲಿ ಒಂದು 10 ಜಾಗದಲ್ಲಿ ನಾವು 10 ಜನ ವಾಸ ಮಾಡ್ತಾ ಇದ್ವಿ, ಅಟ್ಟದ ಮೇಲೆ ಮಲ್ಕೊಳ್ತಾ ಇದ್ವಿ. ಆದ್ರೆ ಇವತ್ತು ನಾವೇನಾಗಿದೆ ಅಂದ್ರೆ ಸಾಲ ಸೂಲವನ್ನು ಮಾಡಿ ಮನೆಯಲ್ಲಿ ಎಷ್ಟು ಜನ ಇದ್ವಿ ಅಷ್ಟು ಬೆಡ್ರೂಮ್ ನಾವು ಕಟ್ಕೊಳ್ತೀವಿ. ಮನೆಯಲ್ಲಿ ಎಷ್ಟು ಜನ ಇದ್ವಿ ಅಷ್ಟು ಬೆಡ್ರೂಮ್ ಕಟ್ಕೊಂಡು ಮಗ ಒಂದು ರೂಮು, ತಂದೆ ತಾಯಿ ಒಂದು ರೂಮು, ಮಗಳು ಒಂದು ರೂಮು, ಅಜ್ಜ ಅಜ್ಜಿ ಒಂದು ರೂಮು. ನಮ್ಮಲ್ಲಿ ಬಾಂಧವ್ಯ ಇಲ್ಲದಾಗಿದೆ. ನಾವು ಒಬ್ಬರನ್ನೊಬ್ಬರನ್ನು ಸಹ ಮಾತನಾಡಿಸ್ತಕ್ಕಂಥ ವ್ಯವಧಾನ ನಮ್ಮ ಮನೆಯಲ್ಲಿ ಇವತ್ತಿಲ್ಲ. ಆದ್ರಿಂದ ನಾವು ಈ ಪರಿಸ್ಥಿತಿಗೆ ಬರ್ತಾ ಇದ್ವಿ. ಮುಂದಿನ ಪೀಳಿಗೆಗೆ ಭಾರಿ ಕಷ್ಟ ಆಗ್ತದೆ, ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನಾವು ನೀವೆಲ್ಲರೂ ಸಹ ಮೊದಲು ನಮ್ಮ ಮಕ್ಕಳಿಗೆ ಒಳ್ಳೆಯ ಹೃದಯವಂತಿಕೆ, ಪ್ರೀತಿ, ವಿಶ್ವಾಸ, ತಾಳ್ಮೆ, ಏಕಾಗ್ರತೆ ಇದನ್ನು ಕಲಿಸ್ಬೇಕು. ಇವತ್ತು ನೀವೆಲ್ಲರೂ ಸಹ ನೋಡ್ತಾ ಇದ್ದೀರಾ ಟಿವಿಯಲ್ಲಿ, ಒಬ್ಬ ಮಗು SSLC ಫೇಲ್ ಆಗ್ತಂದ್ರೆ ಹೋಗಿ ಬಾವಿ ಗೊತ್ತಿಲ್ಲ ಅಂದ್ರೆ ನೇಣಾಕೊಂಡು. ಯಾಕೆಂದ್ರೆ ಆ ಮಗುಗೆ ನಾನು ಯಾಕೆ ಇದನ್ನ ಮಾಡ್ಕೊಳ್ತೀನಿ ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥ, ಚರ್ಚೆ ಮಾಡ್ತಕ್ಕಂಥ, ಸ್ನೇಹಿತರಿಗೆ ಜೊತೆಗೆ ಹೇಳ್ಕೊಳ್ತಕ್ಕಂಥ ವ್ಯವಧಾನ ಇಲ್ಲ. ಯಾಕೆಂದ್ರೆ ನಾವು ಮನೆಯಲ್ಲಿ ಬೇರೆ ಜೊತೆ ಏನಾದ್ರು ಮಾತನಾಡಿ ಮಕ್ಕಳು ಬೇರೆ ಜೊತೆ ಹಂಚ್ಕೊಳ್ತಾರೆ, ನಾವೆಲ್ಲರೂ ಸೇವೆ ಮಾಡ್ತಾರೆ, ನಾವೇ ನೋಡ್ಕೊಳ್ತಾ ಇದ್ದೀವಿ. ಆದ್ರಿಂದ ನೀವು ತಾಯಂದಿರು ಸಾಕಷ್ಟು ಮಕ್ಕಳ ಬಗ್ಗೆ ಕಾಳಜಿನ ವಹಿಸಬೇಕು. ಇವತ್ತಿನ 21ನೇ ಶತಮಾನದಲ್ಲಿ ನಾವೆಲ್ಲರೂ ಸಹ ಟಿವಿಯ ಮಾಧ್ಯಮ ಅಲೌಕಿಕ ವಿಚಾರದ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ನೀವು ಜವಾಬ್ದಾರಿಯಿಂದ ನಿಮ್ಮ ಮಕ್ಕಳ ಕಡೆ ಗಮನ ಕೊಟ್ಟರೆ ಈ ಸಮಾಜ ಮುಂದೆ ಒಳ್ಳೆಯದಾಗ್ತದೆ, ಒಳ್ಳೆಯ ನಡೆಗೆ ಕಾರಣೀಭೂತರಾಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ನಮ್ಮ ಪರಮ ಪೂಜ್ಯರು ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರ ಮುಂದಿನ ವರ್ಷದಿಂದ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ತಾಲೂಕಿನಲ್ಲಿ ಪ್ರಾರಂಭಿಸತಕ್ಕಂತಹ ಒಂದು ಗುರಿಯನ್ನು ಇಟ್ಕೊಂಡು ಈಗಾಗಲೇ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜದ ಮುಖಂಡರು, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ನಮ್ಮ ಹಿರಿಯರು ಎಲ್ಲರೂ ಸಹ ಇದ್ದೀರಾ. ಇವೆಲ್ಲರೂ ಸಹ ಇದಕ್ಕೆ ನಮ್ಮ ಈ ಒಂದು ಕೆಲಸಕ್ಕೆ ಸ್ವಾಮೀಜಿ ವೈಯಕ್ತಿಕವಾಗಿ ಯಾರಿಂದಲೂ ಸಹ 1 ರೂಪಾಯಿ ಹಣವನ್ನು ಕೇಳೋದಿಲ್ಲ. ಅವರು ಈ ಸಮಾಜವನ್ನು, ಈ ಸಮಾಜದ ಬಡ ಜನತೆಯನ್ನು ಒಂದು ದಾರಿಗೆ ಕರ್ಕೊಂಡೋಗ್ಬೇಕು ಅಂದ್ರೆ ಮನೆಯ ಮಗು ಬಡ ಮಕ್ಕಳಿಗೆ ಇವತ್ತು ಬಡ ಮಕ್ಕಳು ಓದ್ತಕ್ಕಂಥ ಶಕ್ತಿ ಇರುತ್ತೆ. ಆದರೆ ಮನೆಯಲ್ಲಿ ಅವರ ಆರ್ಥಿಕವಾದ ಅಧೋಗತಿಯಿಂದ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕಾಗೋದಿಲ್ಲ, ಉನ್ನತ ಶಿಕ್ಷಣ ಕಳಿಸೋದಕ್ಕಾಗೋದಿಲ್ಲ. ಆದ್ರಿಂದ ನಾವು ಈ ಒಡದ ಆವರಣದಲ್ಲಿರ್ತಕ್ಕಂತಹ ಶಾಲೆಯ ಸ್ಥಾಪನೆಗೆ ನಾವೆಲ್ಲರೂ ಸಹ ಬಡ ಮಕ್ಕಳಿಗೆ, ಸ್ವಾಮೀಜಿ ನೀವು ಯಾರು ಸಹ ಸಹಕಾರ ಕೊಡಬೇಡಿ, ಬಡ ಮಕ್ಕಳಿಗೆ ನಾವು ಕಡಿಮೆ ಫೀಸಿನಲ್ಲಿ, ಬೇರೆ ಕಾನ್ವೆಂಟ್ಗಳು 25, 30, 40 ಸಾವಿರ ಹಣವನ್ನು ತೆಗೆದುಕೊಳ್ತಾರೆ. ನಾವು ಅಷ್ಟು ಬೇಡ. ಅದರಿಂದ ಏನು ನಮಗೆ ಆದಾಯ ಬೇಕಿಲ್ಲ. ಕೇವಲ ಒಂದು 10-15 ಸಾವಿರದಲ್ಲಿ ಆ ಮಕ್ಕಳಿಗೆ 1ರಿಂದ 10ನೇ ತರಗತಿ ಓದಿಸ್ತಕ್ಕಂಥ ಕೆಲಸವನ್ನು ನಮ್ಮ ಮಠದಿಂದ ಮಾಡಬೇಕು ಅಂದ್ರೆ ಈ ಸಮಾಜದ ಎಲ್ಲ ಮಕ್ಕಳು, ಸಮಾಜದ ಎಲ್ಲ ಮುಖಂಡರು ಸಹಾಯವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ನಾನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಬಡ ಮಕ್ಕಳನ್ನು ಕರ್ಕೊಂಡ್ಬರೋದಕ್ಕೆ ವಾಹನದ ಒಂದು ಸೌಲಭ್ಯ ಬಹಳ ಮುಖ್ಯ. ಏಕೆಂದ್ರೆ ದೂರ ಗ್ರಾಮದಿಂದ ತರಬೇಕಾದ ಕನಿಷ್ಠ ಒಂದು 5 ವಾಹನಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾನು ಪರಮ ಪೂಜ್ಯರು ಆ ವಾಹನವನ್ನು ತರ್ತಕ್ಕಂಥ ಸಂದರ್ಭ ನನಗೆ ತಿಳಿಸಿದಾಗ ನಾನು ವೈಯಕ್ತಿಕವಾಗಿ ಈ ಒಂದು ಶ್ರೀಮಠಕ್ಕೆ 21,000 ರೂಪಾಯಿ ಹಣವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಸಹ ಆ ಒಂದು ಈ ಒಂದು ಮಠಕ್ಕೆ, ಈ ಮಠ ಅಭಿವೃದ್ಧಿ ಆಗಬೇಕಂದ್ರೆ ಈ ತಾಲೂಕಿನಲ್ಲಿ ನಮಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ನಿಮಗೆ ಗೊತ್ತಿದೆ, ಅವ್ರು ಒಂದಿನ ಸಹ ವಿರಾಮ ಇರೋದಿಲ್ಲ. ಇಡೀ ರಾಜ್ಯದಲ್ಲಿ ಯಾವುದೇ ತಾಲೂಕಿನಲ್ಲೂ ಸಹ ಹೋದ್ರು ಸಹ ಅವರಿಗೆ ಒಂದು ಒಳ್ಳೆಯ ಗೌರವ ಇರ್ತಕ್ಕಂಥ ನಮ್ಮ ಪರಮ ಪೂಜೆಗೆ ನೀವೆಲ್ಲ ನಮ್ಮ ತಾಲೂಕಿನಲ್ಲಿ ನಾವು ಅವರನ್ನು ಬೆಳೆಸಿ ಪೋಷಣೆ ಮಾಡಿದ್ರೆ ಬೇರೆ ತಾಲೂಕು ಕೇಳೋದಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಸಮಾಜದ ಮುಖಂಡರು, ನಮ್ಮ ನೌಕರರ ಬಂಧುಗಳು, ನಾವು ದುಡಿದ 1% ನಮ್ಮ ದುಡಿಮೆಯಲ್ಲಿ 1% ಅನ್ನು ನಾವು ಮಠಕ್ಕೆ ಹಾಕಿದರೆ ಅದರಿಂದ ಈ ಸಮಾಜದ ಬಡ ಮಕ್ಕಳಿಗೆ, ಬಡ ಜನತೆಗೆ ಅನುಕೂಲ ಆಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ವಾಹನಕ್ಕೆ ಮಠ ಪ್ರಕಾಶ್ ಅವರು ದೇಣಿಗೆಯಾಗಿ 21,000 ಕೊಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ
ನೀವು ಕೂಡ ನಮ್ಮ ಸದ್ಭಕ್ತರು ತಮ್ಮದೇ ಆದಂಥ ಕೈಲಾದ ಸಹಕಾರ ಮಾಡಲಿಕ್ಕೆ ಯಾರಾದರೂ ಒಂದು ಹೆಸರು ಬರೆಸಿ ಅವರ ಹೆಸರನ್ನ ಹೇಳಿ ಈಗಿನಿಂದಲೇ ಪ್ರಾರಂಭ ಮಾಡ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಶಾಲಾ ಕಾಲೇಜು ಪ್ರಾರಂಭ ಆಗ್ತದೆ. ಈ ಉದ್ಘಾಟನೆಯಲ್ಲಿ ದುಡಿದಿರತಕ್ಕಂಥ ಪ್ರಕಾಶ್ ಅವರಿಗೆ ತುಂಬ ಅಭಿನಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ಉಪನ್ಯಾಸ ಶ್ರೀ ನಾಗಭೂಷಣ್ ಹವ್ಯಾಸಿ ಲೇಖಕರು ಹಾಗೂ ತೋಟಗಾರಿಕಾ ಇಲಾಖಾಧಿಕಾರಿಗಳು ಕೊರಟಗೆರೆ ಇವರು. ವಿಶ್ವಂ ಯತ್ಸುಖೇನ ಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಯಾವನ ಭಾಸತೆ ಅಥವಾ ಪ್ರಕಾಶತೆಯಿಂದ ಈ ಜಗತ್ತು ಸುಖದ ಮೋದತೆಯಲ್ಲಿದೆಯೋ ಅಂಥ ಸುಖದ ಮೋದತೆಯನ್ನ ಸುಜ್ಞಾನವನ್ನ ವ್ಯಕ್ತಿಯಲ್ಲಿ ಯಾವನು ಬರೆದಿದನೋ ಅಂತಹ ವ್ಯಕ್ತಿಯನ್ನ ಉಳ್ಳಂತಹ ಎಲ್ಲರ ಆತ್ಮಗಳನ್ನ ಇಲ್ಲಿ ನೆರೆದಿರುವ ಎಲ್ಲ ಸಜ್ಜನ ಸಭಿಕರ ಆತ್ಮಗಳನ್ನ ಮನಲು ಮಾಡಿಕೊಂಡು ದ್ವೈತಾದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತಗಳೇ ಮೊದಲಾದ ದಿವ್ಯ ಆಶ್ರಯಗಳು ಪ್ರಾಣ ಪ್ರತಿಷ್ಠೆಯನ್ನ ಪಡೆದದ್ದು ಯಾವ ನಗರಗಳಲ್ಲ, ಗಿರಿಗುಡ್ಡ ಗಹ್ವರಗಳ ತಪ್ಪಲಲ್ಲಿ. ಅಂತಪ್ಪ ಯಾವ ಹೊಸದುರ್ಗದ ಗಿರಿಗುಡ್ಡ ಗಹ್ವರದ ತಪ್ಪಲಿನಲ್ಲಿ ಶಾಂತತೆಯ ಪ್ರಶಾಂತತೆಯ ನೆಲನೀಡಾಗಿ ಇಲ್ಲಿನ ಮೃಣ್ಮಯ ಚಿನ್ಮಯವಾಗುವಂತಹ ಜ್ಞಾನದ ಸಂಪತ್ತನ್ನ ಬಿತ್ತರಿಸುವ ಶ್ರೀಮಠವಾಗಿ ಈ ಮಠದ ಅಧಿಪತಿಗಳಾಗಿ ಕಾಯಕ ಯೋಗಿಗಳಾಗಿ ತಮ್ಮ ಕಾಯದಲ್ಲೇ ಶಿವನನ್ನು ಒಳಗು ಮಾಡಿಕೊಂಡು ಆ ಶಿವಜ್ಞಾನವನ್ನ ಸುಜ್ಞಾನವನ್ನಾಗಿ ಓದಿಸ್ತಾ ಸತತವಾಗಿ 23 ವರ್ಷಗಳಿಂದ ಈ ಒಂದು ನಿರಂತರ ಸೇವೆಯನ್ನ ಈ ಜ್ಞಾನ ದಾಸೋಹವನ್ನ ಸೋಹಂ ಎನ್ನುವ ಕಾಲದಲ್ಲಿ ದಾಸೋಹಂ ಎನ್ನುವ ದಾಸೋಹದ ಒಂದು ಭಾವವನ್ನ ತನ್ನೊಳಗೂ ಮಾಡಿಕೊಂಡಂತಹ ಶ್ರೀಗಳಾದ ಶಾಂತವೀರ ಶ್ರೀಗಳವರ ಈ ಒಂದು ಅಗ್ರ ವೇದಿಕೆಯಲ್ಲಿ ಮೂರ್ತ ಮಾಡಿರುವಂತಹ ಅವರ ಪಾದಪದ್ಮಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ಇದೇ ವೇದಿಕೆಯಲ್ಲಿ ಮೂರ್ತ ಮಾಡಿರು ಇದೀಗ ಈ ಸಮಾರಂಭವನ್ನ ಉದ್ಘಾಟಿಸಿದಂತಹ ಪ್ರಕಾಶ್ ಸರ್ ಅವರು ಉದ್ಘಾಟನೆಯನ್ನ ದೀಪವನ್ನ ಬೆಳಗುವುದರ ಮೂಲಕನೇ ಯಾಕೆ ಮಾಡ್ತಾರೆ ಅಂತಂದ್ರೆ ಈ ಭೂಮಿಯಲ್ಲಿ ಈ ಪೃಥ್ವಿಯಲ್ಲಿ ಗುರುತ್ವಾಕರ್ಷಣ ಬಲದಿಂದ ಎಲ್ಲವೂ ಕೂಡ ಅಧೋಮುಖಿಯಾಗಿ ಬೀಳುತ್ತದೆ. ಜ್ಯೋತಿಯೊಂದು ಮಾತ್ರ ಊರ್ಧ್ವಗಾಮಿಯಾಗಿ ಊರ್ಧ್ವಮುಖಿಯಾಗಿ ಬಿಡುತ್ತದೆ. ಈ ಭಾರತದ ಜ್ಞಾನ ಯಾವತ್ತೂ ಕೂಡ ತನ್ನ ಪ್ರಪಂಚವನ್ನ ತನ್ನೆಡೆಗೆ ಸೆಳೆಯುವ ಒಂದು ಶಕ್ತಿಯನ್ನ ಹೊಂದಿರುವಂಥದ್ದು ತನ್ನ ಅಂತಃಸತ್ವವಾದ ಜ್ಞಾನದಿಂದ ಮಾತ್ರ ಅಂತಕ್ಕಂಥದ್ದನ್ನ ನಮ್ಮ ನಾಡಿನ ಸಾಧು ಸಂತರು ವಿವೇಕಾನಂದರಾದಿಯಾಗಿ ಎಲ್ಲರೂ ಕೂಡ ದಾರ್ಶನಿಕರು ಈ ಪ್ರಪಂಚಕ್ಕೆ ನಮ್ಮ ಭಾರತವನ್ನ ವಿಶ್ವಗುರುವನ್ನಾಗಿ ನಿರ್ಮಿಸುವ ನಿಟ್ಟಿನಲ್ಲಿ ಆ ಒಂದು ಜ್ಞಾನವನ್ನ ಪ್ರಪಂಚಾದ್ಯಂತ ಪಸರಿಸಿದರೆ ಅಂತಹ ಸುಜ್ಞಾನ ದೀಪದ ಉದ್ಘಾಟನೆಯನ್ನ ಭಾಷಣ ಮಾಡಿದಂತಹ ಪ್ರಕಾಶ್ ಸರ್ ಅವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸಂಕಲ್ಪ ಕಾವ್ಯನಾಮವನ್ನು ಹೊಂದಿರುವಂತಹ ನನ್ನ ಆತ್ಮೀಯರಾದ ಡಿ.ವ. ಸದಾಶಿವರವರೇ, ಸಂಕಲ್ಪ ಅಂತ ಅಂದ್ರೆ ಯಾವುದೇ ಒಂದು ಸಂಕಲ್ಪವನ್ನ ಮಾಡಿದರೆ ಒಂದು ದೇನು ಕಾಮಧೇನುವಾಗ್ತದೆ. ಸಂಕಲ್ಪವನ್ನ ಮಾಡಿದರೆ ಒಂದು ವೃಕ್ಷ ಕಲ್ಪ ವೃಕ್ಷವಾಗ್ತದೆ. ಒಂದು ಸಂಕಲ್ಪ ದಾಸನನ್ನ ವ್ಯಾಸನನ್ನಾಗಿ ರೂಪಿಸ್ತದೆ. ಒಂದು ಸಂಕಲ್ಪ ಸಾಮಾನ್ಯವೆಲ್ಲ ಬಾಲಕನನ್ನ ಏಕಲವ್ಯನನ್ನಾಗಿ ರೂಪಿಸಿದ್ರು ಸಂಕಲ್ಪ. ಅಂತಹ ಸುಜ್ಞಾನ ಸಂಕಲ್ಪದ ವೇದಿಕೆಯಲ್ಲಿ ಸಂಕಲ್ಪ ಕಾವ್ಯನಾಮದಿಂದ ಸನ್ಮಾನಿತರಾಗಿ ಬಂದಿರುವ ಸಂಕಲ್ಪರವರೇ ಹಾಗೂ ಯಾವ ವಿದ್ಯಾಸಂಸ್ಥೆಯಿಂದ ತನ್ನ ಇರುವಿಕೆಯನ್ನ ವಿದ್ಯೆಯನ್ನ ಸತ್ಪ್ರಜೆಗಳಿಗೆ ಬೋಧಿಸುವ ವಿದ್ಯೆಯ ಒಂದು ಶಾಲಾ ಮುಖ್ಯಸ್ಥರಾದವರೇ ಹಾಗೂ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಸಭೆಯ ಎಲ್ಲ ಸಜ್ಜನ ಸದ್ಭಕ್ತ ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಕಾಶ್ ಸರ್ ಅವರು ತುಂಬಾ ವಿಷದವಾಗಿ ಮಾತಾಡಿದರು. ಸುಜ್ಞಾನ ಅಂತಕ್ಕಂಥದ್ದು ಇಲ್ಲಿ ಕೂತಿರೋರು ನಾವೆಲ್ಲರೂ ಕೂಡ ಹೆಚ್ಚು ಕಡಿಮೆ 30-35 ವರ್ಷ ದಾಟಿರೋರೇ ಕಾಣ್ತಾ ಇದ್ದೀವಿ. ನಿಜವಾಗ್ಲೂ ಹೇಳಿದ್ರು ಅಂತಂದ್ರೆ ಅವ್ರು ಹೇಳಿದ್ದು ಒಂದು ನನಗೆ ಅಂತಲ್ಲ, ಸಮಾಜಕ್ಕೆ ಬೇಕಾದಂತ ಮಾತಂತಂದ್ರೆ ಏನಂತಂದ್ರೆ ಮುಂದಿನ ರಾಷ್ಟ್ರ ಪ್ರಜೆಗಳ ನಿರ್ಮಾಣಕ್ಕಾಗಿ ಸುಜ್ಞಾನ ಬೇಕು. ನಮ್ಮ ಸುಜ್ಞಾನ ಸಂಸ್ಕಾರವಾಗಿ ಮಕ್ಕಳಲ್ಲಿ ಮಿಳಿತ ಆಗಬೇಕು. ಆ ಮಿಳಿತ ಆಗಬೇಕು ಅಂದ್ರೆ ಶ್ರೀಮಠ ಅದಕ್ಕೆ ಬಡವ ಬಲ್ಲಿದನೆಂಬ ಭೇದವಿಲ್ಲದ ಎಲ್ಲರಿಗೂ ಕೂಡ ಶಿಕ್ಷಣವನ್ನ ಹಂಚುವ ಕಾರ್ಯಕ್ಕೆ
ಕಾಯ ಇತಿಹಾಸವನ್ನ ಸೇರಿಸುತ್ತೆ, ಕಾಯಕ ಇತಿಹಾಸವನ್ನ ನಿರ್ಮಿಸುತ್ತೆ. ಕಾಯ ಹೋದ್ರೂ ಕೂಡ ಶ್ರೀಗಳು ಮಾಡಿದ ಕಾಯಕ ಇದೀಗ ಯಾವ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಶ್ರೀಮಠದಿಂದ ಹಮ್ಮಿಕೊಂಡಂತ ಮಾತುಗಳನ್ನು ಹೇಳಿದ್ರು, ಅದು ನಿಜವಾಗ್ಲೂ ಕೂಡ ಈ ಶ್ರೀಮಠಕ್ಕೆ ಇನ್ನೊಂದು ಧನ್ಯವಾದವನ್ನ ನಾನು ಹೃದಯದಿಂದ ಅರ್ಪಿಸ್ತಾ, ನಾವು ಹೇಳ್ತೇವೆ ನಡೆವ ನೆಲವಂದೇ ಕುಡಿಯುವ ಜಲವಂದೇ ಹೇಳ್ತೇವೆ. ನಾವು ನಡೆದಾಡೋ ನೆಲ ಒಂದೇ ಆಗಿರ್ತದೆ, ಆದರೆ ಅದರ ಸವಿಸ್ತಾರ ಬೇರೆ ಇರ್ತದೆ. ಕುಡಿಯುವ ಜಲ ಒಂದೇ ಇರ್ತದೆ, ಆದರೆ ಅದರ ಸವಿಸಾರ ಬೇರೆ ಇರ್ತದೆ, ಒಂದೇ ಇರೋದಿಲ್ಲ. ಒಂದೇ ನೆಲ ಒಂದೇ ಮಣ್ಣು ಆದರೂ ಸಹ ಆ ನೆಲದಲ್ಲಿ ಬೆಳೆಯುವ ಮರಗಳು ಭಿನ್ನವಾಗಿರ್ತವೆ. ಜಾಲಿ ಮರ ಹುಟ್ಟುತ್ತದೆ, ಶ್ರೀಗಂಧದ ಮರ ಹುಟ್ಟುತ್ತದೆ, ಬಿಲ್ವದ ಮರ ಹುಟ್ಟುತ್ತದೆ, ಹೀಗೆ ಭಿನ್ನವಾದ ವನರಾಶಿಯನ್ನ ಹುಟ್ಟುತ್ತದೆ. ಆದರೆ ಅದಕ್ಕೆ ಜಾಲಿಯ ಮರಕ್ಕೆ ಇರುವ ಕಿಮ್ಮತ್ತೇ ಬೇರೆ, ಶ್ರೀಗಂಧದ ಮರಕ್ಕೆ ಇರುವ ಕಿಮ್ಮತ್ತೇ ಬೇರೆ. ಈ ಹೊಸದುರ್ಗದ ನೆಲದ ಮಣ್ಣೆಲ್ಲ ಒಂದೇ ಆದರೂ ಕೂಡ ಈ ಕುಂಚಗಿರಿಯ ಮಣ್ಣು ಯಾವತ್ತೂ ಕೂಡ ಶ್ರೀಗಂಧದ ಮೌಲ್ಯವನ್ನು ಹೊಂದಿದೆ ಅಂತೇಳಿ ನಾನು ಶ್ರೀಗಳಿಗೆ ವೇದ್ಯ ಮಾಡ್ತಾ, ಇದೀಗ ನಾನು ನಮ್ಮ ಮಹೇಶ್ ಅವರು ಉಪನ್ಯಾಸ ತರದಾಗ ನಾನು ಯಾವುದೇ ವಿಷಯಕ್ಕೆ ಬದ್ಧನಾಗಿ ಬಂದಿರೋವನಲ್ಲ, ನಾನು ಎಲ್ಲರ ವಿಷಯವನ್ನೇ ಮಾತನಾಡೋದ್ರಿಂದ ನಾನು ಇಷ್ಟನ್ನೇ ಮಾತಾಡಬೇಕಾಗ್ತದೆ, ಜಾಸ್ತಿ ಬರೆಯೋದಿಲ್ಲ. ಆದರೆ ಮಾತಾಡಬೇಕು ಅಂತಂದ್ರೆ ಮಾತಾಡಲೇಬೇಕಾಗುತ್ತೆ. ಈಗ 23 ವರ್ಷದಿಂದ ಸತತವಾಗಿ ಸುಜ್ಞಾನ ಸಂಗಮವನ್ನು ನಡೆಸಿಕೊಂಡು ಬಂದಿದ್ದಾರೆ ಅಂತಂದ್ರೆ ಶ್ರೀಗಳಿಗೆ ಆ ಸುಜ್ಞಾನದ ತನ್ನ ಪ್ರಜೆಗಳ ನೆತ್ತಿಯ ದಾಹವನ್ನು ತಣಿಸುವ ಆ ಜ್ಞಾನದ ದಾಸೋಹವನ್ನು ನಿರಂತರವಾಗಿ ನಡೆಸೋದು ಸಾಮಾನ್ಯದ ಮಾತಲ್ಲ. ಒಮ್ಮೆ ಏನಾಗ್ತದೆ ಅಂತಂದ್ರೆ, ಲೋಪಾಮುದ್ರೆ ಮತ್ತು ಸೀತಾ ಇಬ್ರು ಸ್ನೇಹಿತರಿರ್ತಾರೆ. ಲೋಪಾಮುದ್ರೆ ಅಗಸ್ತ್ಯನ ಹೆಂಡತಿ, ಸೀತಾ ಮತ್ತು ಲೋಪಾಮುದ್ರೆ ಇಬ್ರು ಸಹ ಸ್ನೇಹಿತರಾಗಿರ್ತಾರೆ. ಒಮ್ಮೆ ಶ್ರೀರಾಮನಿಗೆ ಹೆಂಡತಿಯಾದ ಸೀತಾಮಾತೆ ಹೇಳ್ತಾಳೆ, ನಾನು ಗೆಳತಿಯಾದ ಲೋಪಾಮುದ್ರೆಯನ್ನು ನಾನು ಮಾತಾಡಿಸ್ಕೊಂಡು ಬರ್ತೀನಿ, ನೀವು ಮನೆಯಲ್ಲಿ ಹೋಗಿ ಬರ್ತೀನಿ ಅಂತೇಳಿ ಸೀತಾಮಾತೆ ಹೇಳಿದಾಗ ಶ್ರೀರಾಮಚಂದ್ರ ಅವರಿಗೆ ಒಂದು ಮಾತನ್ನ ಸೀತಾಮಾತೆಗೆ ಹೇಳ್ತಾನೆ, ಹೋಗು ಮಾತಾಡಿ ಬಾ, ಆದರೆ ತನ್ನ ಗಂಡನ ಪರಾಕ್ರಮವನ್ನ ಅವ್ರ ಮುಂದೆ ಹೇಳಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಆದರೆ ಒಂದು ಸ್ವಲ್ಪ ಹೆಂಗಸರಿ ಚಾಳಿ ಏನಿರ್ತದೆ ಅಂತಂದ್ರೆ ತನ್ನ ಗಂಡನನ್ನು ಹೊಗಳೋದು, ತಮ್ಮನ್ನ ಒಂದು ಸ್ವಲ್ಪ ಫೋಕಸ್ ಮಾಡೋದು ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಇರ್ತದೆ, ಅದು ಸ್ವಾಭಾವಿಕವಾಗಿ ಇರ್ತದೆ. ಸೀತಾಮಾತೆ ಲೋಪಾಮುದ್ರೆ ಬಳಿ ಹೋಗ್ತಾಳೆ. ಹೋದಾಗ ಅವಳು ಹೇಳ್ತಾಳೆ, ನನ್ನ ಗಂಡ ಧೀರ ಶೂರ ಅತಿ ಪರಾಕ್ರಮಿ. ಸಮುದ್ರ ಇದೆಯಲ್ಲ, ಸಮುದ್ರ ಅದನ್ನ ನಮ್ಮೂರು ಸಣ್ಣ ಚರಂಡಿ ದಾಟಿನ ಅಂತ ಶೂರ ಅಂತ ಹೇಳ್ತಾಳೆ. ಸಮುದ್ರನೇ ಚರಂಡಿ ದಾಟ ರೀತಿಯಲ್ಲಿ ದಾಟ ಅಂತ ಹೇಳಿದಾಗ ಲೋಪಾಮುದ್ರೆ ಆಶ್ಚರ್ಯಚಕಿತರಾಗೋದಿಲ್ಲ, ಏನು ಹೇಳೋದಿಲ್ಲ. ಹಾಗೆ ನೋಡ್ತಾಳೆ. ನೋಡಿದಾಗ ಇವಳು ಎಲ್ಲೋ ಒಂದು ಸ್ವಲ್ಪ ಬೇಜಾರು ಅನ್ಸುತ್ತೆ. ನಾನು ಇದನ್ನು ಹೇಳಿದಾಗ ಎಲ್ಲೋ ಅವ್ರ ಮುಖದಲ್ಲಿ ಒಂದು ಭಾವ ಹುಟ್ಟುತ್ತೆ ಅಂತೇಳಿ ಸೀತಾಮಾತೆ ಮಾಡಿಸ್ತಾಳೆ. ಆದರೆ ಆ ಭಾವ ಹುಟ್ಟೋದೇ ಇಲ್ಲ. ಅವಳು ಸತ್ತು ಮನೆಗೆ ಬರ್ತಾಳೆ. ರಾಮ ಗ್ರಹಿಸ್ತಾರೆ, ಏನೋ ಆಗಿರ್ಬೋದಲ್ಲಿ ಅಂತೇಳಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗ ಏನಾಯ್ತಲ್ಲಿ ಅಂತ ಕೇಳಲಾಗಿ, ನೀನೇನೋ ಹೇಳಿದೀಯಾ ಅಂತಂದಾಗ, ಇಲ್ಲ ನನ್ನ ಗಂಡ ಶೂರ ಧೀರ ಪರಾಕ್ರಮಿ ಅಂತೆಲ್ಲ ಹೇಳಿದ್ರೆ ಆಕೆ ಯಾಕೋ ಆಶ್ಚರ್ಯ ವ್ಯಕ್ತಪಡಿಸ್ಲಿಲ್ಲ ರೀ ಅಂತೇಳಿ ಸೀತಾಮಾತೆ ಹೇಳಿದಾಗ ಶ್ರೀರಾಮ ಹೇಳ್ತಾನೆ, ನಾನು ಚರಂಡಿಯನ್ನ ಗಟಾರ ದಾಟಿದ್ದೀನಿ, ಆಕೆ ಗಂಡ ಅಗಸ್ತ್ಯ ಸಮುದ್ರವನ್ನ ಕೈಯಲ್ಲಿ ಬೊಗಸೆಯಲ್ಲಿ ಕುಡಿದಿದ್ದಾನೆ, ಆಪೋಷಣ ತಗೊಂಡಿದ್ದಾನೆ. ಯಾವತ್ತೂ ಕೂಡ ಕುಡಿದರ ಮುಂದೆ ದಾಟರ ಸುದ್ದಿ ಹೇಳ್ಬಾರ್ದು. ನೀವು ಕುಡಿದಾರ ಮುಂದೆ ದಾಟರ ಸುದ್ದಿ ಹೇಳಿದ್ರೆ ಗಂಡ ಆಶ್ಚರ್ಯ ಆಗ್ತಾರೆ. ಹಂಗಾಗಿ ಶ್ರೀಗಳು ಸುಜ್ಞಾನವನ್ನು ಅರಿದು ಕುಡಿದಿದ್ದಾರೆ. ನಾವು ದಾಟರ ಬಂದು ಹೇಳೋದೇನು ಇರಲ್ಲ. ಇಲ್ಲಿ ಕುಡಿದ ಸುಜ್ಞಾನವನ್ನೇ ಅರಿದು ಕುಡಿದಿರುವಂತಹ ವೇದಿಕೆಯಲ್ಲಿ ದಾಟದ ಸುದ್ದಿ ಹೇಳಿದ್ರೆ ಅದನ್ನು ಸ್ವಲ್ಪ ಸಪ್ಪೆ ಅನ್ನಿಸ್ಬೋದು. ಆದರೂ ಕೂಡ ಈ ಒಂದು ಸುಜ್ಞಾನ ಸಂಗಮದ ವೇದಿಕೆಯಲ್ಲಿ ನಮಗೂ ಅವಕಾಶ ಬಂದಿತ್ತು. ನಾನು ಸಂಜೆ ಬಂದಾಗ ಅಂದ್ಕೊಂಡೆ, ಬಂದಾಗ ಇಲ್ಲೆಲ್ಲ ಚೀಟಿಯ ಹೆಣ್ಮಕ್ಳು ಬಂದು ಫಸ್ಟ್ ಇವರು ಯಜಮಾನರು ಅದು ನಮಗೆ ಎದುರು ಬಂದರು. ನಾನು ಸದಾಶಿವ ಬಂದ್ರಿ ಅಡ್ಡಾಡಿದ್ವಿ, ಹೋದ್ವಿ. ಸುಮಾರು
ಸುಮಾರು ಜನ ಕೇಳಿದ್ವಿ ನಾವು ಭಜನೆಯವರು ಇರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ. ಇಲ್ಲ ನಾವು ಚೀಟಿಗೆ ಬಂದಿದ್ದೀವಿ ಅಂತಂದ್ರು, ಚೀಟಿ ಬಂದಿಲ್ಲ ಎಲ್ಲ ಆಯ್ತು. ಈಗ ಶ್ರೀಗಳು ಮಾತಾಡುವಾಗ ಹೇಳಿದ್ರು, ಇವರೆಲ್ಲ ಬಂದು ಇಲ್ಲಿ ಚೀಟಿಯನ್ನ ಹಾಕಿ ಇದರಿಂದಲೇ ಈ ಜ್ಞಾನದಾಸೋಹವನ್ನ ಅನ್ನದಾಸೋಹವನ್ನ ನಿರ್ಮಿಸ್ತಾರೆ ಅಂತಂದ್ರೆ, ಶ್ರೀಗಳು ಬಂದು ಈ ಗುಡ್ಡದ ತಪ್ಪಲಲ್ಲಿ ಮಠವನ್ನ ಕಟ್ಟಿಲ್ಲ, ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಮಠವನ್ನ ಕಟ್ಟಿದ್ದಾರೆ. ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಕಟ್ಟಿರುವ ಮಠ ಈಗೀಗ ಕುಂಚಗಿರಿಯ ಮಠವಲ್ಲ, ಭಕ್ತರ ಮಠವಾಗಿ. ನಾವೆಲ್ಲ ಸತ್ರೆ ಬುದ್ಧಿಗೆ ಆಗ್ತಾರೆ, ಅವ್ರು ಸತ್ರೆ ಗದ್ದಿಗೆ ಆಗ್ತಾರೆ. ಗದ್ದಿಗೆ ಆಗತ್ತೆ ಬೇರೆ, ಬುದ್ಧಿಗೆ ಹೋಗತ್ತೆ ಬೇರೆ ಬಾಳು. ಹಂಗಾಗಿ ನಮ್ಮ ಬದುಕಿನ ಬಾಳ್ವೆಯ ಅರ್ಥವನ್ನ ತನ್ನೊಳಗು ಮಾಡಿಕೊಂಡು, ತನ್ನ ಸಮಾಜದ ಔನ್ನತ್ಯವನ್ನ ತನ್ನೊಳಗೆ ಅಡಗಿಸಿಕೊಂಡು ಆ ಜ್ಞಾನವನ್ನ, ಆ ಜ್ಞಾನ ಸುಧೆಯನ್ನ ಎಲ್ಲರಿಗೂ ಹಂಚಬೇಕು, ಎಲ್ಲರೂ ಕೂಡ ಪ್ರಬಲರಾಗಬೇಕು, ರಾಷ್ಟ್ರ ಪ್ರಜೆಗಳಾಗಬೇಕು ಅಂತಕ್ಕಂಥ ಈ ಸುಜ್ಞಾನದ ಸಂಗಮ ಇದೆಯಲ್ಲ, ಅದು ಸಾಮಾನ್ಯದ ಮಾತಲ್ಲ. ಯಾವತ್ತೂ ಕೂಡ ನಾವು ಸೈನ್ಸ್ ಮುಂದುವರೆದಿದೆ, ವಿಜ್ಞಾನ ಯಾವತ್ತೂ ಸಂದೇಹ ಪಡ್ತದೆ, ಸುಜ್ಞಾನ ಯಾವತ್ತೂ ಸಂದೇಶ ಕೊಡ್ತದೆ. ಎಲ್ಲಿ ಸಂದೇಶ ಕೊಡ್ತದೆ ಅಂತಂದ್ರೆ, ನೀವು ಎಲ್ಲಿ ಸಂದೇಹ ಪಡ್ತೀಯೋ ಅಲ್ಲಿಂದ ನಿನ್ನ ಸಂದೇಹವನ್ನ ಪರಿಹಾರ ಮಾಡುವ ಸಂದೇಶವನ್ನು ಕೊಡೋದು ಸುಜ್ಞಾನ. ಅಂತಹ ಸುಜ್ಞಾನದ ಸಂಗಮ ಈ ವಿಜ್ಞಾನ ಮನೆಯನ್ನ ಬೆಳಗಬಹುದಯ್ಯ, ಸುಜ್ಞಾನ ಮನವನ್ನ ಬೆಳಗಬಹುದಯ್ಯ. ಆತ್ಮಜ್ಞಾನ, ವಿಜ್ಞಾನದಿಂದಾದ ಸುಜ್ಞಾನದೊಡಗೂಡಿದ ಆತ್ಮಜ್ಞಾನ ತಮ್ಮ ಒಳ ಹೊರಗನ್ನ ಬೆಳಗಬಹುದಯ್ಯ. ತಮ್ಮ ಒಳ ಹೊರಗನ್ನ ಬೆಳೆಸೋದು ಯಾವತ್ತೂ ಸುಜ್ಞಾನ ಆಗಿರ್ತದೆ. ಯಾವತ್ತೂ ಕೂಡ ಈ ಬೆಳಕಿನಲ್ಲಿ ನಾವು ವಿಜ್ಞಾನವನ್ನ ಕಂಡ್ರೆ, ಆ ಬೆಳಕಿನಲ್ಲಿ ಅರಳುವ ಮನಸ್ಸಿದೆಯಲ್ಲ, ಅದಕ್ಕೆ ಸುಜ್ಞಾನವನ್ನ ಬಿತ್ತೋದು ಅದನ್ನು ಆಚರಣೆಗೆ ತರೋದು. ಸುಜ್ಞಾನ ಅಂತಂದ್ರೆ ಬರೀ ಬಾಯಿ ಮಾತಿನ ಬಣ್ಣದ ಬೊಂಬೆಯಾಗಿ ನಿಂತುಕೊಳ್ಳದೆ ತಮ್ಮೆಲ್ಲರ ಆಚರಣೆಯಲ್ಲಿ ಅನುರಣಿತವಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ತಾವಾಗಿ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿ ಬಂದವರಿಗೆ ಆತಿಥ್ಯವನ್ನು ನೀಡಿ ನೀವೇ ಈ ಕಾರ್ಯಕ್ರಮವನ್ನು ಮಾಡ್ತಿರೋಣವಾದ್ರಿಂದ ಈ ಒಂದು ಕಾರ್ಯಕ್ರಮದ ಧನ್ಯತೆ ಭವ್ಯತೆ ಖಂಡಿತವಾಗಿಯೂ ಸ್ಮರಣೀಯ, ಅವಿಸ್ಮರಣೀಯ. ಮುಂದುವರೆದು ಹೇಳ್ಬೇಕು ಅಂತಂದ್ರೆ, ಅದೇ ವಿಜ್ಞಾನ ಯಾರಿಗಾದ್ರೂ ಕೈಯನ್ನ ಮುರಿದ್ರೆ ಅದನ್ನ ಜೋಡಿಸೋದನ್ನು ಹೇಳ್ಕೊಡುತ್ತೆ. ಆದ್ರೆ ಆ ಮುರಿದ ಕೈಯನ್ನ ಜೋಡಿಸಿದವನಿಗೆ ಕೃತಜ್ಞತೆಯನ್ನ ಹೇಳ್ಕೊಡೋದು ಸುಜ್ಞಾನ. ಕೈಯನ್ನ ಮುರಿದ್ರೆ ಜೋಡಿಸೋದು ವಿಜ್ಞಾನ, ಜೋಡಿಸಿದ ಕೈಗೆ ಕೃತಜ್ಞತೆಯಿಂದ ನಮಸ್ಕಾರ ಹೇಳೋದು ಕಲಿಸೋದು ಸುಜ್ಞಾನ. ಈ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಅದು ಭಾವನಾ ರಹಿತವಾದ, ಭಾವನೆ ಇಲ್ಲದಂತ ಒಂದು ಕ್ರಿಯೆ. ಆದರೆ ಸುಜ್ಞಾನ ಅಂತರಂಗದ ಬೆಳಕು, ಅದು ಭಾವನೆಯೊಡಗೂಡಿದ ಅಂತರ್ಗತವಾದ ಹೃದಯವನ್ನ ಉದ್ದೀಪನಗೊಳಿಸುವ ತನ್ನ ಅಂತರ್ನೇತ್ರ ಆಲೋಚನೆಯಿಂದ ಸಮಾಜಕ್ಕೆ ತನ್ನ ಬೆಳಕನ್ನ ಹೆಂಗೆ ಕೊಡಬಹುದು. ಒಬ್ಬ ಮನುಷ್ಯ ಬದುಕಿದ ಮೇಲೆ ಅವ ಬಾಳಿನ ಸುಜ್ಞಾನ, ಮನುಷ್ಯ ಬದುಕಿದ್ರೆ ಸಾಲದು, ಬಾಳಬೇಕು, ಬಾಳಿದ್ರೆ ಸಾಲದು, ಬಾಳು ಕೊಡಬೇಕು, ಬಾಳು ಕೊಟ್ಟರೆ ಸಾಲದು. ಹೆಂಗಿರ್ಬೇಕು ಬಾಳು ಅಂತಂದ್ರೆ ಆ ಬಾಳು ಬೆಳಕಾಗಿರ್ಬೇಕು. ಆ ಬಾಳು ಹೆಂಗೆ ಬೆಳಕಾಗಿರ್ಬೇಕು ಅಂದ್ರೆ ಆ ಬೆಳಕಲ್ಲಿ 4 ಜನ ಒಂದು ಸಮಾಜವನ್ನ ಕರ್ಕೊಂಡು ಹೋಗುವ ರೀತಿಯಲ್ಲಿ ಬೆಳಕಾಗಿರ್ಬೇಕು. ಅಂತಹ ಬದುಕನ್ನ ಬದುಕಿ, ಬಾಳನ್ನ ಬಾಳಿ, ತನ್ನ ಕಾಯವನ್ನೇ ಶಿವಾಲಯವನ್ನಾಗಿ ಮಾಡಿಕೊಂಡು ಆ ಕಾಯದಲ್ಲಿ ಕಾಯಕವನ್ನ ಅಳವಡಿಸಿಕೊಂಡು ಕೃಷಿಯಿಂದ ಮಾಡಿ, ಆ ಕೃಷಿಯಿಂದ ಬಂದ ಧನವನ್ನ ಸಮಾಜಾತ್ಮಕವನ್ನಾಗಿ ಮಾಡಿ ತಮ್ಮನ್ನು ತಾನು ಸಮಾಜಕ್ಕೆ ಅರ್ಪಿಸಿಕೊಂಡು ಈ ಜ್ಞಾನ ಸುಧೆಯಿಂದ ಎಲ್ಲರ ನೆತ್ತಿಯ ಹಸಿವನ್ನ ತೀರಿಸುವಂತಹ ಕೈಂಕರ್ಯ ಇವತ್ತು ಶ್ರೀಮಠದಲ್ಲಿ ಇದುವರೆಗೂ ಕೂಡ ನಿರಂತರವಾಗಿ ನಡೆದುಕೊಂಡು ಬಂದಿರೋದು ಸಾಮಾನ್ಯದ ಮಾತಲ್ಲ. ಅದಕ್ಕೆ ಇನ್ನೊಂದು ಬಾರಿ ನಾನು ಧನ್ಯವಾದಗಳನ್ನ ಶ್ರೀಗಳ ಪಾದಾರವಿಂದಗಳಿಗೆ ಅರ್ಪಿಸ್ತಾ, ಈ ಜ್ಞಾನ ಸ್ವಯಂ ಆಗಿ ಎಲ್ಲರ ಒಳಗಾದಾಗ ಹೆಂಗಾಗ್ತಾರೆ ಅನ್ನೋದಕ್ಕೊಂದು ದೃಷ್ಟಾಂತವನ್ನ ಹೇಳಬೇಕು ಅಂತಂದ್ರೆ, ಅರುಣಾಚಲೇಶ್ವರದಲ್ಲಿ ರಮಣ ಮಹರ್ಷಿಗಳ ಆಶ್ರಮ ಇದೆ. ರಮಣ ಮಹರ್ಷಿಗಳು ಅಂತಂದ್ರೆ ಭಾರತ ಭೂಮಿ ಕೊಂಡ ಮಹಾನ್ ದಾರ್ಶನಿಕರವರು. ಅವರ ಜೀವನದಲ್ಲಿ ಒಂದು ಘಟನೆ ನಡೀತದೆ. ಏನು ಘಟನೆ ಅದು ಅಂತಂದ್ರೆ, ಮದ್ರಾಸಲ್ಲಿ ಕೃಷ್ಣಮೂರ್ತಿ ಅವರ ಉಪನ್ಯಾಸವನ್ನು ಇಟ್ಟಿರ್ತಾರೆ. ಆ ಕಾಲಕ್ಕೆ ಖ್ಯಾತ ವಾಗ್ಮಿಗಳಾಗಿ, ಪ್ರಖರ ವಾಗ್ಮಿಗಳಾಗಿ, ಯಾವುದೇ ವಿಷಯ ವಸ್ತುವಿನಲ್ಲಿ ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಿದಂತಹ ಮಹಾನ್ ಮೇಧಾವಿಗಳು
ಹಾಗೂ ವಿಷಯ ವಸ್ತು ನಿಷ್ಠರು ಹಾಗೂ ತಾವು ಹೇಳಬೇಕೆನ್ನಿಸಿದ್ದನ್ನ ಸಂವಹನ ಮಾಡಿ ಜನಗಳನ್ನು ಆಕರ್ಷಣೆ ಮಾಡುವಂತಹ ಧೀಮಂತವಾದಗಳು ಕೃಷ್ಣಮೂರ್ತಿಗಳು. ಆ ಕೃಷ್ಣಮೂರ್ತಿಗಳ ಉಪನ್ಯಾಸಕ್ಕೆ ಸರಿಸುಮಾರು ಮಡ್ರಾಸ್ನಲ್ಲಿ ಸುಮಾರು 4 ರಿಂದ 5 ಸಾವಿರ ಜನ ಸೇರಿರ್ತಾರೆ. ಆ ಕಾಲಕ್ಕೆ ಅವರು ಉಪನ್ಯಾಸಕ್ಕೆ ಅಂತಹ ಬೇಡಿಕೆ ಇದೆ. ಆ ಉಪನ್ಯಾಸವನ್ನ ಮಾಡುವಾಗ ಮಾಡ್ತಾ ಆ ಉಪನ್ಯಾಸವನ್ನ ಕೇಳಿದವರೆಲ್ಲರೂ ಕೂಡ ಎಷ್ಟು ಮಂತ್ರಮುಗ್ಧರಾಗಿ ಆ ಉಪನ್ಯಾಸವನ್ನ ಕೇಳಿದ್ರು ಅಂತಂದ್ರೆ, ಇಂತಹ ಉಪನ್ಯಾಸವನ್ನ ನಾವು ಹಿಂದೆಂದೂ ಕೇಳಿಲ್ಲ, ಕೇಳೋಕ್ಕಾಗಲ್ಲ. ಇಂತಹ ಅಭೂತಪೂರ್ವವಾದ ಗಮ್ಯವಾದ ಗಹನವಾದ ತತ್ವಗಳನ್ನ ಈ ರೀತಿಯಾಗಿ ತಿಳಿ ಹೇಳುವಂತಹ ವಾಕ್ಯನ್ನ ನಾವು ಇದುವರೆಗೂ ಕೇಳಿರಲಿಲ್ಲ. ಇವರು ನಿಜವಾದ ಮಹಾತ್ಮರು. ಇಷ್ಟೊಂದು ಮಾತುಗಳನ್ನು ಹೇಳಿದ ಜೆ ಕೃಷ್ಣಮೂರ್ತಿ ಅವರ ಈ ಉಪನ್ಯಾಸ ನಮಗೆ ಸಂತಸ ತಂದಿದೆ ಅಂತೇಳಿ ಎಲ್ಲರೂ ಕೂಡ ಕರತಾಡನದೊಂದಿಗೆ ಬಹಳ ಪ್ರಶಂಸೆಯ ಸುರಿಮಳೆಯನ್ನು ಗೈತಾರೆ. ಅದೇ ಕಾರ್ಯಕ್ರಮದಲ್ಲಿ ರಮಣ ಮಹರ್ಷಿಗಳು ಮುಖ್ಯ ಅತಿಥಿಗಳಾಗಿ ಕೂತಿರ್ತಾರೆ. ಅವರ ಪ್ರಶಂಸೆಯ ನುಡಿಗಳನ್ನೆಲ್ಲವನ್ನೂ ಕೂಡ ಆಲಿಸ್ತಾ ಅವರು ಸುಮ್ಮನೆ ಕೂತವರು ನೋಡ್ತಾ ಇರ್ತಾರೆ. ನೋಡಿದಾಗ ಜೆ ಕೃಷ್ಣಮೂರ್ತಿಗಳವರಿಗೆ ಎಲ್ಲೋ ಒಂದು ಕಡೆ ತನ್ನೊಳಗಿನ ಅಹಂ ಜಾಗೃತವಾಗ್ತದೆ. ಇಷ್ಟು ಸಾವಿರಾರು ಸಹಸ್ರ ಸಭಿಕರನ್ನ ವಾಕ್ಯರಿಗೆ ಮನಸೋತು ಇಷ್ಟೊಂದು ಪ್ರಭಾವಿತರಾಗಿ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ. ಈ ಮುದುಕ ನನ್ನ ಈ ಒಂದು ಉಪನ್ಯಾಸಕ್ಕೆ ಏನು ಹೇಳ್ತಾ ಇರುವಲ್ಲ, ಒಂದು ಪ್ರಶಂಸೆ ಹೇಳ್ತಾ ಇರುವಲ್ಲ ಅಂತ ಅನಿಸುತ್ತೆ ಅವರಿಗೆ. ಅನ್ಸುತ್ತೆ. ಆದ್ರೂ ಅವ್ರು ಏನು ಹೇಳೋದಿಲ್ಲ, ಆದ್ರೂ ಅವ್ರ ಮನ ತಡೆಯೋದಿಲ್ಲ, ಕೇಳ್ತಾರೆ. ಮಹರ್ಷಿಗಳೇ, ನಾನು ಇಷ್ಟೋ ತನಕ ಮಾತಾಡಿದ್ನಲ್ಲ, ನನ್ನ ಮಾತು ಹೇಗಿತ್ತು ಅಂತೇಳಿ ಕೇಳ್ತಾರೆ. ಅವ್ರು ಸುಮ್ಮನೆ ನೋಡ್ತಾರೆ. ಏನಪ್ಪ ನೀನು ಮಾತಾಡ್ದ ಅಂತ ಕೇಳ್ತಾರೆ. ಯಾಕೆ ನೀನು ಮಾತಾಡ್ದ ಅಂತ ಕೇಳ್ತಾರೆ. ಯಾಕೆ ಸ್ವಾಮಿಗಳೇ, ನಾನು ಜೆ ಕೃಷ್ಣಮೂರ್ತಿ ಇಡೀ ಭರತ ಭೂಮಿಗೆ ಗೊತ್ತು, ಮತ್ತೆ ಯಾರು ಎಷ್ಟೋ ತನಕ ಮಾತಾಡಿದ್ದು ನಾನೇ ತಾನೇ ಮಾತಾಡಿದ್ದು, ಇಷ್ಟು ಜನಗಳ ಪ್ರಶಂಸೆಯನ್ನ ಪಡಿತಾ ಇರೋದು ನಾನೇ ತಾನೇ ಅಂತಾಗ ಯಾರು ಮಾತಾಡಿದ್ದು ಅಂತ ಕೇಳೋದು ಎಂತಹ ದಾಷ್ಟ್ಯ ಇದು ಅಂತೇಳಿ ರಮಣ ಮಹರ್ಷಿಗಳನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ರಮಣ ಮಹರ್ಷಿಗಳು ಒಂದು ಅಂಡರ್ಲೈನ್ ವರ್ಡನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನೀನ್ ಮಾತಾಡ್ಲಿಲ್ಲಪ್ಪ ಅಂತ ಹೇಳ್ತಾರೆ. ಇಲ್ಲ ನಾನೇ ಮಾತಾಡಿದ್ದು. ಇಲ್ಲ ನೀನ್ ಮಾತಾಡಿದ್ರು. ಮತ್ತೆ ಯಾರು ಮಾತಾಡಿದ್ರು? ನಿನ್ನ ಒಳಗಿರುವ ವೇದ, ಉಪನಿಷತ್ತು, ಗೀತ, ಪಾರಾಯಣ, ವೇದಗಳು ಮಾತಾಡಿದವೆ ಹೊರತು ನೀನು ಮಾತಾಡಲಿಲ್ಲ. ನಿನ್ನ ಒಳಗೆ ಅವುಗಳನ್ನೆಲ್ಲವನ್ನ ತುಂಬಿಟ್ಟುಕೊಂಡ ಸಂಗ್ರಹವನ್ನ ಬಂದು ಇಲ್ಲಿ ನೀನು ವಾಂತಿ ಮಾಡಿದ್ಯಾ, ಅದು ನನಗೆ ವಾಸನೆ ಬರ್ತಾ ಇದೆ. ಈ ಜ್ಞಾನವನ್ನೆಲ್ಲ ಅವರು ಓದ್ಕೋಬೋದಿತ್ತು, ಕಾರಣಾಂತರಗಳಿಂದ ಓದಿಲ್ಲ. ಅವರೆಲ್ಲ ಬರೆದಿಟ್ಟಿರೋದನ್ನ ನೀನು ಜ್ಞಾನ ಅಂತ ಹೇಳ್ತಾ ಇದೀಯ. ಅದು ಜ್ಞಾನ ಅಲ್ಲ. ನಿನ್ನ ಸ್ವಯಂ ಅನುಭವಕ್ಕೆ, ಸ್ವಯಂ ಭವಕ್ಕೆ, ನಿನ್ನ ಸ್ವಯಂ ಆಗಿ ನಿನ್ನ ಜ್ಞಾನದ ಬೆಳಕು ಏನಾದರೂ ಇದ್ರೆ ಅದನ್ನ ನನ್ನ ಮಾತು, ನಾನು ಮಾತಾಡಿದೆ ಅಂತ ಹೇಳ್ಬೋದಿತ್ತು. ಇದು ನಿನ್ನ ಮಾತಲ್ಲ, ವೇದದ ಮಾತು, ಉಪನಿಷತ್ ಮಾತು. ಆದುದರಿಂದ ಜ್ಞಾನದ ವಿಸ್ತಾರ ಶೇಖರಣೆ ಅಲ್ಲ. ಯಾವತ್ತೂ ಕೂಡ ಜ್ಞಾನದ ಸವಿಸ್ತಾರ ಶೇಖರಣೆ ಅಲ್ಲ. ತನ್ನ ಒಳಗಿನಿಂದ, ತನ್ನ ಹೃದಯಾಂತರಾಳದಿಂದ, ತನ್ನ ಹೃದಯ ನಿಷ್ಕಲ್ಮಶವಾಗಿ ಅಲ್ಲಿಂದ ಒಂದು ಪ್ರಭೆ, ಯಾರಿಗೂ ನೋವುಂಟಾಗದ, ಇನ್ನೊಬ್ಬರ ಬಾಳಿಗೆ ಬೆಳಕಾಗಬಲ್ಲಂತಹ ಯಾವುದೋ ಒಂದು ಜ್ಞಾನ ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ತಲೆಗೆ ಏರ್ತದಲ್ಲ, ಅದು ಸುಜ್ಞಾನವೇ ಹೊರತು ನಾವು ಕಲಿತ ಈ ಸಂಗ್ರಹ ಪೂರ್ವಕವಾದ ಶಿಕ್ಷಣ ಜ್ಞಾನ ಅಲ್ಲ. ಈ ಶಿಕ್ಷಣ ಜ್ಞಾನ ಅಲ್ಲ. ನಮ್ಮನ್ನ ನಾವು, ನನ್ನೊಳಗಿನ ನನ್ನನ್ನು ನಾನು ಅರಿತುಕೊಳ್ಳೋದು ಜ್ಞಾನ ಆಗುತ್ತೆ ಹೊರತು ಹೊರಗಿನಿಂದ ಬಂದದ್ದು ಶೇಖರಣೆಯ ಹೊರತು ಜ್ಞಾನ ಅಲ್ಲ. ಅದು ಒಂದು ಬುದ್ಧಿವಂತಿಕೆ. ಇವತ್ತು ನಮ್ಮ ಸಮಾಜದಲ್ಲಿ ಬುದ್ಧಿವಂತರು ಸಿಗ್ತಾರೆ, ಪ್ರಜ್ಞಾವಂತರು ಕಡಿಮೆ ಸಿಗ್ತಾರೆ. ಬುದ್ಧಿ ಯಾವತ್ತು ಲಾಯರ್ ಇದ್ದಂಗೆ, ಪ್ರಜ್ಞೆ ಯಾವತ್ತು ಜಡ್ಜ್ ಇದ್ದಂಗೆ. ಬುದ್ಧಿವಂತರು ಯಾವತ್ತೂ ಕೂಡ ಈ ಸರಿ ತಪ್ಪುಗಳ ನಿಷ್ಕರ್ಷೆಯಲ್ಲಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಬಲ್ಲರು, ಆದರೆ ತಮ್ಮನ್ನು ತಾವು ನಿರ್ಧರಿಸಿಕೊಳ್ಳಲಾರರು. ಇವತ್ತು ನಮ್ಮ ರಾಷ್ಟ್ರಕ್ಕೆ ಒದಗಿರುವ ಒಂದು ಸಂಗತಿ, ತಮ್ಮನ್ನು ತಾವು ತಮ್ಮ ಜ್ಞಾನವನ್ನ ನಾವು ನಿರ್ಧಾರಿತವಾಗಿ ಹೇಳಲೊಲ್ಲದಂತ ಸಂದರ್ಭದಲ್ಲಿರೋದು ಒಂದು ಕಾರಣ ಇರಬಹುದು ಅಂತ ನನಗನ್ಸುತ್ತೆ. ಆದರೆ ಈ ದಿನದ ಈ ಒಂದು ಸಮಾಜಕ್ಕೆ ಬೇಕಾಗಿರುವಂತಹ ಇವತ್ತು ಯಾವ ನಮ್ಮ ತಲೆಮಾರಿನ ಜನಕ್ಕೆ ಕೊಡುವಂತಹ ಶಿಕ್ಷಣವನ್ನ ಶ್ರೀಗಳು ಸಣ್ಣ ಎಳೆಯ ಮಕ್ಕಳಿಗೆ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಬಡವರಿಗಾಗಿ ಅವರ ದೇಣಿಗೆ ರಹಿತವಾದ
ಶಿಕ್ಷಣವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಕೂಡ ಮುಂದಿನ ಪ್ರಜೆಗಳು, ರಾಷ್ಟ್ರ ಪ್ರಜೆಗಳ ನಿರ್ಮಾಣದ ಶ್ರೀಗಳ ಕನಸು ಮುಂದೊಂದು ದಿವಸ ನನಸಾಗಿ ರಾಷ್ಟ್ರ ಪ್ರಜೆಗಳು ಈ ಸಮಾಜದಿಂದ ಉದ್ಭವಿಸಿ ಅವರು ಸುಜ್ಞಾನಿಗಳಾಗಲಿ ಅಂತೇಳಿ ನನ್ನ ಹೃದಯ ತುಂಬಿ ಹಾರೈಸ್ತಾ ಈ ಒಂದು ಸುಜ್ಞಾನ ಸಂಗಮದ ವೇದಿಕೆಯಲ್ಲಿ ಈ ವಿಷಯವಾಗಿ ಮಾತಾಡ್ತಾ ಈ ಜ್ಞಾನವನ್ನ ಬಿತ್ತರಿಸುವಂತ ಕಾರ್ಯವನ್ನ ಸುದೀರ್ಘವಾಗಿ ಈಗ ನಾನು ಲೆಕ್ಕ 23 ವರ್ಷಕ್ಕೆ 287ನೇ ಸುಜ್ಞಾನ ಕಾರ್ಯಕ್ರಮ. 270 ಸುಜ್ಞಾನ ಕಾರ್ಯಕ್ರಮದಲ್ಲಿ ನೀವೇ ಮಾಡಿದಂತಹ ನೀವೇ ತಮ್ಮನ್ನ ತೊಡಗಿಸಿಕೊಂಡು ಮಾಡಿದಂತಹ ಸುಜ್ಞಾನ ಸಂಗಮದ ಕಾರ್ಯಕ್ರಮ. ಈ ಬುದ್ಧಿಯವರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಎಷ್ಟು ಸುದೀರ್ಘವಾದ ಇತಿಹಾಸದ ಕಾರ್ಯಕ್ರಮವನ್ನು ಶ್ರೀಮಠ ಮಾಡ್ಕೊಂಡು ಬಂದಿದೆ ಅಂತಂದ್ರೆ ಇದು ಒಂದು ದಾಖಲಾರ್ಹವಾದಂತಹ ಒಂದು ಕಾರ್ಯಕ್ರಮ. ಇದನ್ನ ದಾಖಲೆಗಳಲ್ಲಿ ಮಾಡಿಸಿದ್ರೆ ನಾವು ಬರೀ ಮಾತನಾಡಿದ್ರೆ ಅದು ಉಳಿಯೋದಿಲ್ಲ, ಈ ಮಾತನಾಡಿದ್ದು ಹೋಗುತ್ತೆ. ಯಾವತ್ತೂ ಕೂಡ ಶ್ರವಣಾನಂದ, ನೇತ್ರಾನಂದ ಅಂತ ಹೇಳುವ ಆನಂದಗಳು ಮನುಷ್ಯನಿಗೆ ಇರ್ತವೆ. ನೇತ್ರಾನಂದ ಅಂತಂದ್ರೆ ಇವತ್ತು ಧಾರಾವಾಹಿ, ಸಿನಿಮಾ ಎಲ್ಲ ಅದು ನೋಡಿದ ಕೂಡ ಅಟ್ರಾಕ್ಟ್ ಮಾಡುವಂಥದ್ದು ಬಿಟ್ಟು ಬಂದಿದೆ. ಆದರೆ ಶ್ರವಣಾನಂದ ಕೇಳೋದಿದೆಯಲ್ಲ, ಅದು ಏಕಮುಖವಾಗಿ ಇರಬೇಕಾಗ್ತದೆ ಮನುಷ್ಯ, ಏಕಮುಖವಾಗಿ. ಅದಕ್ಕೆ ಭಗವಂತ ಎಲ್ಲರಿಗೂ 2 ಕಿವಿ 1 ಬಾಯಿ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ 2 ಕಡೆಯಿಂದ ಕೇಳಿಕೋ ಜ್ಞಾನವನ್ನ, ಒಮ್ಮೆ ಮಾತಾಡು ಅಂತೇಳಿ 1 ಬಾಯನ್ನ 2 ಕಿವಿಯನ್ನು ಭಗವಂತ ಇಟ್ಟಿದ್ದಾನೆ. ಸೃಷ್ಟಿಯಲ್ಲಿ ಇಟ್ಟಿರುವಂತಹ ಈ ಒಂದು ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳೋದಿದೆಯಲ್ಲ, ಈ ತೊಡಗಿಸಿಕೊಂಡಂತಹ ಈ 277 ಸುಜ್ಞಾನ ಕಾರ್ಯಕ್ರಮಗಳನ್ನ ಶ್ರೀಗಳು ದಯಮಾಡಿ ಒಂದು ದಾಖಲೆಯ ಸಂಚಿಕೆಯನ್ನ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಸಂಚಿಕೆ ಮುಂದಿನ ಪೀಳಿಗೆಗೆ ಒಂದು ಶಾಸನವಾಗಿ ಉಳಿತದೆ. ಯಾವತ್ತೂ ಕೂಡ ನಾವು ಹೇಳಿದ್ದು ಮಾಡಿದ್ದು ಅಳಿಸುತ್ತದೆ. ಎಲ್ಲೋ ಒಂದು ಕಡೆ ನೋಡಿದ್ದನ್ನ ನಾವು ಮರಿತೀವಿ. ಇದು ಒಂದು ದಾಖಲೆಯಾಗಿ ಉಳ್ಕೊಂಡ್ರೆ ಮುಂದೆ ಮಾಡುವವರಿಗೆ ಅದೊಂದು ದಾರಿದೀಪವಾಗ್ತದೆ ಅಂತೇಳಿ ನನಗೆ ಅನಿಸಿದ್ದನ್ನು ನಾನು ವಿನೀತಪೂರ್ವವಾಗಿ ಶ್ರೀಗಳಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಈ ಒಂದು ಕಾರ್ಯವನ್ನ ಶ್ರೀಗಳ ಜೊತೆಗೆ ನೀವು ಸದ್ಭಕ್ತ ಸಮಾಜ ಬಂಧುಗಳೆಲ್ಲರೂ ಸೇರಿ ಮಾಡಿದರೆ ಶ್ರೀಮಠದ ಇತಿಹಾಸ ಪರಂಪರೆಗಳು, ತಾನು ಬಿತ್ತರಿಸಿದಂತಹ ಜ್ಞಾನ, ಶಿವಜ್ಞಾನಗಳು, ಆ ಶಿವಜ್ಞಾನದ ಒಂದು ಪ್ರಭೆ ಪ್ರಪಂಚಕ್ಕೆ ಯಾವ ರೀತಿಯಾದ ಪ್ರಭಾ ಬೆಳಕಾಗಿ ಪ್ರಜ್ವಲಿಸುತ್ತಾ ಇರ್ತಕ್ಕಂಥದ್ದನ್ನ ಮುಂದಿನ ಪೀಳಿಗೆಗಳು ಅನುಭವಿಸ್ತವೆ ಅಂತ ಹೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಸುಜ್ಞಾನ ಸಂಗಮದ ಕಾರ್ಯಕ್ರಮದಲ್ಲಿ ನಮ್ಮ ಮಹೇಶ್ ಅವರು, ಆಮೇಲೆ ನಾನು ಇನ್ನೊಂದು ನನ್ನ ಕನ್ನಡ ಶಿಕ್ಷಕರಾದ ರಾಮಣ್ಣ ಅವರಿದ್ದಾರೆ, ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ನನಗೆ ಅವರು ಕನ್ನಡದ ಪ್ರಭಾವಿ ಶಿಕ್ಷಕರು ಇದೆ. ಅವರು ಬಹಳ ಅವರಿಂದ ನಾನು ಪ್ರಭಾವಿತನಾದವ. ಅವರನ್ನ ಹೈಸ್ಕೂಲಲ್ಲಿ ಅವರು ಶಿಕ್ಷಕರಾಗಿದ್ದು ಕನ್ನಡದಲ್ಲಿ ಬಹಳ ಪ್ರಭಾವಿತರಾಗಿದ್ದೆ. ಅವರಿಂದ ಅವರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಎಲ್ಲರಿಗೂ ಕೂಡ ನಾನು ಹೃದಯಾಂತಕವಾದ ಹೃದಯದ ಭಾವನೆಗಳಿಂದ ಮಿಳಿತವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನೆರಡು ಮಾತುಗಳಿಂದ ನಮಸ್ಕರಿಸ್ತಾ ಇದ್ದೇನೆ. ಓಂ ಶಾಂತಿ. ಮುಂದಿನ ಕಾರ್ಯಕ್ರಮ ಸಂಗಮೇಶ್ವರ ಯುವ ವೇದಿಕೆ ಬರುವ ಈಗ ಹೊಸದಾಗಿ ಸುಮಾರು 8 ವರ್ಷಗಳಿಂದ ಹಿಂದೆ ಕಂಟಿನ್ಯೂಸ್ ನಡ್ಕೊಂಡು ಬರ್ತಾ ಇದೆ. ಅದನ್ನೇ ನವೀಕರಣ ಮಾಡಿ ಹೊಸದಾಗಿ ಹೊಸ ಸದಸ್ಯರನ್ನು ಕೂಡ ನೇಮಿಸಿಕೊಂಡು ಅದನ್ನ ಆಡಳಿತಕಾರಿ ಮಂಡಳಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪರಮ ಪೂಜ್ಯರಲ್ಲಿ ನಿವೇದನೆ ಮಾಡ್ತಾ ಈ ಒಂದು ಸಂಗಮೇಶ್ವರ ಯುವ ವೇದಿಕೆಯ ಆಡಳಿತ ಮಂಡಳಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸಮಾಜದ ಮುಖಂಡರಾದ ಅಧ್ಯಕ್ಷರು ಶ್ರೀ ಕಲ್ಕೆರೆ ಶೇಖರವರು, ದಂಡೇಶ್ವರ ಕೋಡಿಯಲ್ಲಿ ದಂಡೇಶ್ವರವರು, ತಂಡ್ರಿದ ಚಂದ್ರೇಶ್ವರವರು ಹಾಗೂ ತಿಪ್ಪೇಶ್ವರವರು, ಮತ್ತೆ ಐಹಳ್ಳಿ ದೇವರಸರವರು, ಕೋಡಿಯಲ್ಲಿ ತಮ್ಮಣ್ಣವರು ತಾವೆಲ್ಲರೂ ಕೂಡ ವೇದಿಕೆಯನ್ನು ಬಂದು ಈ ಒಂದು ಯುವ ವೇದಿಕೆಯನ್ನ ಉದ್ಘಾಟಿಸಿಕೊಳ್ಳುವುದಾಗಿ ಅವರಿಗೆ ಮನವಿ ಮಾಡ್ಕೊಳ್ತಾರೆ. ಸಂಗಮೇಶ್ವರ ಯುವ ವೇದಿಕೆ ಸುಮಾರು 8 ವರ್ಷಗಳಿಂದ ಉತ್ತಮ ಕಾರ್ಯವನ್ನ ನಡೆಸಿಕೊಂಡು ಬಂದಿದೆ. ಅದರ ಜೊತೆಗೆ ಅದನ್ನೇ ನವೀಕರಣ ಮಾಡಿ ಸುಮಾರು 300 ಸದಸ್ಯರನ್ನ ಹೊಂದುವಂತಹ ಒಂದು ಯುವ ವೇದಿಕೆಯನ್ನ ತಯಾರು ಮಾಡಬೇಕು ಅಂತ ನಮ್ಮ ಸಂಗಮ ಮಹೇಶ್ ಸಂಗಮನವರು ಕೂಡ ಅಭಿವ್ಯಕ್ತಪಡಿಸಿ ಈ ಕಾರ್ಯಕ್ರಮದಲ್ಲಿ ಆ ಒಂದು ಯುವ ವೇದಿಕೆಯನ್ನ ಉದ್ಘಾಟನೆಯನ್ನ ಮಾಡ್ತಿದ್ದಾರೆ. ನಮ್ಮ ಪರಮ ಪೂಜ್ಯರು ಅವರು
ಸಮಾಜದ ಮುಖಂಡರು, ಈ ಒಂದು ಶಿಕ್ಷಕರು ಆಗಿರ್ತಕ್ಕಂಥ ಅವರು ಗಿರೀಶ್ ಸರ್. ಸುಲ್ತಾನ ಸಂಗಮಕ್ಕೆ ಬರೋದಕ್ಕೆ ಮುಂಚೆ ನಾವು ಒಂದನ್ನ ಬಿಟ್ಟು ಮಾಡಬೇಕು ಹೊರಗಡೆ. ಏನಪ್ಪ ಅಂದ್ರೆ, ನಾನು ಹೊರಗಡೆ ಒಬ್ಬ ಅಧಿಕಾರಿ ಆಗಿದ್ದೀನಿ, ಒಬ್ಬ ರಾಜಕಾರಣಿ ಆಗಿದ್ದೀನಿ, ಅಥವಾ ಒಬ್ಬ ಶ್ರೀಮಂತ ಆಗಿದ್ದೀನಿ ಅನ್ನೋ ಇಗೋ ಇರುತ್ತಲ್ಲ ನಮ್ಮ ಹತ್ರ, ಅದನ್ನ ಬಿಟ್ಟು ನಾವು ಹೊರಗಡೆ ಬಂದ್ರೆ ನಾವಿಲ್ಲಿ ಒಂದನ್ನ ಕಲ್ತ್ಕೊಂಡು ಹೋಗೋದು ನೋಡಿ. ಸುಲ್ತಾನ ಸಂಘದ ಉದ್ದೇಶ ಏನು? ಮನುಷ್ಯನ ಮನಸ್ಸಿನಲ್ಲಿ ಇರ್ತಕ್ಕಂಥ ನೋವುಗಳು, ಕಷ್ಟಗಳು, ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇಂಥವು ಸುಲ್ತಾನ ಸಂಘವು ಬರ್ತೀವಿ. ನಾವೆಲ್ಲರೂ ಕೇಳಿದ್ದೀವಿ, ಕೃತಾಯುಗ, ದ್ವಾಪರಯುಗ, ಕಲಿಯುಗ ಮತ್ತು ತ್ರೇತಾಯುಗ. ಕೃತಾಯುಗದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಮತ್ತು ಯುದ್ಧಗಳನ್ನು ನೋಡ್ತಾ ಇದ್ದೀವಿ ಅಲ್ವಾ? ಅದಾದ್ಮೇಲೆ ರಾಮಾಯಣಕ್ಕೆ ಬಂದ್ಮೇಲೆ ಅಲ್ಲಿ ದೇಶಗಳ ಮಧ್ಯೆ ಯುದ್ಧವನ್ನು ನೋಡ್ತಾ ಇದ್ವಿ. ಇವಾಗ ನಾವು ನೋಡ್ತಾ ಇರೋದು ಮನಸ್ಸಿನಲ್ಲಿ ಇರ್ತಕ್ಕಂಥ ಯುದ್ಧವನ್ನು ನಾವು ನೋಡ್ತಾ ಇದ್ವಿ. ಆದ್ರೆ ಅದಕ್ಕೆಲ್ಲ ಪರಿಹಾರ ನಮ್ಮ ಮುಂದಿನ ದಿನಗಳಲ್ಲಿ ಮಕ್ಕಳಿಗೊಂದು ಜ್ಞಾನವನ್ನು ಕೊಟ್ಟರೆ ಅವರು ಅಂತ ಒಂದು ಸಮಸ್ಯೆ ಇರೋದಿಲ್ಲ ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಪುಟ್ಟ ರಾಜ್ಯ ಓದ್ತಾ ಇದ್ದಾನೆ, ಅವರು ಹೆಂಗೆ ಓದಬೇಕು ಅನ್ನೋದನ್ನ ಸಣ್ಣದಾಗಿ ಕಲ್ತಿದ್ದಾನೆ. ದಯವಿಟ್ಟು ಸ್ವಲ್ಪ ಸೂಕ್ಷ್ಮ ನೋಡಿದ್ರೆ ಮಾತ್ರ ಅರ್ಥ ಆಗ್ತದೆ. ಅವನು ಡೆಮೋ ಮಾಡಿ ತೋರಿಸ್ತಾನೆ. ಈಗ ಮಕ್ಕಳಿಗೆ ಅದೇ ಗಾಂಧಾರಿ ವಿದ್ಯೆ ಅಂತ ಕೇಳಿದ್ರಲ್ಲ, ಗಾಂಧಾರಿ ವಿದ್ಯೆ ಕಣ್ಣು ಮುಚ್ಕೊಂಡು ಓದೋದು ಬರೆಯೋದು ಅದು ಕಲ್ತಿದ್ದಾನೆ. ಒಂದು 5 ನಿಮಿಷ ಡೆಮೋ ಮಾಡ್ತಾನೆ, ನಮಗೆ ಸೂಕ್ಷ್ಮ ಗಮನಿಸಿ. ರಾಜೀವ್ ಎಲ್ಲ ಗುರುಹಿರಿಯರು ವಂದಿಸುತ್ತಾ, ಈ ದಿನ ಜೆಬಿಕೆ ವಿದ್ಯಾಸಂಸ್ಥೆ ಪ್ರೌಢಶಾಲೆ ದೇವರಪಾಳ್ಯ ಬೆಂಗಳೂರು ಈ ಶಾಲೆಯಲ್ಲಿ ಸುಮಾರು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿರೋ ಅನ್ನೋದಕ್ಕಿಂತ ಆ ಶಾಲೆಯ ಫೌಂಡರ್ ಕೂಡ ಅವರೇ ಅಂತ ಹೇಳ್ಬೋದು. ಸೊ ಆ ಶಾಲೆಯನ್ನ ಕಟ್ಟಿ ಬೆಳೆಸಿ ಸುಮಾರು 40 ವರ್ಷಗಳ ಕಾಲ ಅವರ ಶಾಲೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಆ ಶಾಲೆಗೆ ಸೇವೆ ಸಲ್ಲಿಸಿದ್ರು ಅನ್ನೋದಕ್ಕಿಂತ ಅವರೇ ಹೇಳಿದೆ, ಶಾಲೆಯ ಒಂದು ಬೇಸ್ಮೆಂಟ್ ಇಂದ, ಒಂದು ಸಣ್ಣ ಇಟ್ಟಿಗೆಯಿಂದ, ಗೋಡೆಯಿಂದ, ಚಾಲ್ಸಿಯವರೆಗೂ ಕೂಡ ಅವರು ಆ ಶಾಲೆನಲ್ಲೇ ಪಾಠವನ್ನ ಮಾಡೋ ಜೊತೆಗೆ ಶಾಲೆಯನ್ನ ಕಟ್ಟಿ ಬೆಳೆಸಿ 40 ವರ್ಷಗಳ ಕಾಲ ಈಗಲೂ ಕೂಡ ನಿವೃತ್ತಿಯನ್ನ ಹೊಂದಿದ್ದಾರೆ. ಹೆಸರಿಗೆ ಮಾತ್ರ ಅದು ನಿವೃತ್ತಿ ಅಂತ ಅನಿಸಿದೆ, ಬಟ್ ಈಗಲೂ ಕೂಡ ಅವರಿಗೆ ಅವರ ಸೇವೆಯನ್ನ ಸಲ್ಲಿಸುವಷ್ಟು ದಿನಗಳ ಕಾಲ ಅವರ ಶಾಲೆಗೆ ಬಂದು ಅವರದೇ ಶಾಲೆ, ನಾವು ಹೇಳಿಲ್ಲ ನಿಮ್ದಲ್ಲ ಎಡಿಟೆಡ್ ಆಗ್ಬಿಟ್ಟಿದೆ, ನೀವು ಹೋಗ್ಬೇಕು, ಕೆಲವೊಂದಾಗಿದೆ. ನಿವೃತ್ತಿ ವಯಸ್ಸಿನ ನಂತರ ಶಾಲೆಗೆ ಬರುವ ಅವಕಾಶ ಯಾವ ಶಿಕ್ಷಕರಿಗೂ ಕೊಟ್ಟಿರೋದಿಲ್ಲ. ಆದ್ರೆ ಸ್ವಾಮೀಜಿಯವರು ಅವರಿಗೆ ಅದು ವಿಶೇಷವಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ಅವರ ಶಕ್ತಿ ಇರೋರು ಕೂಡ ಅವ್ರ ಶಾಲೆಗೆ ಬರ್ಬೋದು. ಅವ್ರ ಶಾಲೆಯಲ್ಲಿ ಈಗಲೂ ಕೂಡ ಅವರು ನಮ್ಮ ಜೊತೆ ಶಿಕ್ಷಕರಾಗಿ, ಅಮ್ಮನಾಗಿ, ತಾಯಿಯಾಗಿ ಎಲ್ಲವನ್ನು ಕೂಡ ಸಲಹೆಯನ್ನ ಕೊಡ್ತಾ ನಮ್ಮೊಟ್ಟಿಗೆ 40 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಈಗ ಶಿಕ್ಷಕ ವೃತ್ತಿಯಿಂದ ಅವರು ನಿವೃತ್ತಿ ಆದ್ಮೇಲೆ ಅವರಿಗೆ ಆಡಳಿತ ಮಂಡಳಿಯ ಕಾರ್ಯಕಾರಿ ಸದಸ್ಯರಾಗಿ ಹೊಸದೊಂದು ಜವಾಬ್ದಾರಿಯನ್ನು ಕೂಡ ಸ್ವಾಮೀಜಿಯವರಿಗೆ ವಹಿಸಿದ್ದಾರೆ. 40 ವರ್ಷಗಳ ಕಾಲ ಶಾಲೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದಂತ ಜವಾಬ್ದಾರಿ ಇರ್ತಕ್ಕಂಥ ವಿಜಯಲಕ್ಷ್ಮಿ ಜಯರಾಮನ್ ಮೇಡಮ್ ಅವರು ಕೂಡ ಇನ್ನು ಮುಂದೆಯೂ ಸಹ ನಮ್ಮ ಶಾಲೆಗೆ ತಮ್ಮ ಅನುಭವವನ್ನ, ನಮಗೆ ದಾರಿಯನ್ನ ಎರೆದು ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಿಕ್ಕೆ ಸಲಹೆ ಮತ್ತು ಸೂಚನೆಗಳನ್ನ ಕೊಡ್ಲಿ ಅಂತ ಹೇಳ್ತಾ, ಅವರ ಸುದೀರ್ಘವಾದ ವೃತ್ತಿ ಬದುಕು ಈಗ ನಿವೃತ್ತಿ ಅಂತ ಸಾಗಿದೆ. ಅವರ ನಿವೃತ್ತಿಯ ಬದುಕು ಉತ್ತಮವಾಗಿ ಸಾಗಲಿ ಅಂತ ಹೇಳಿ ಈ ಮೂಲಕ ಆಶಿಸ್ತಾ, ಇಲ್ಲಿ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಕೊಳ್ಳಿ ಅವಕಾಶವನ್ನು ಕೊಟ್ಟು ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು ನಮ್ಮ ಶಾಲೆ ಪ್ರಾರಂಭವಾಗಿದ್ದು 1985ರಲ್ಲಿ ನಾನು ಆಗ ಶಾಲೆಗೆ ಸೇರಿದ ಹೊಸ ವರ್ಷ. ಅಂದರೆ ನಾನು ಇನ್ನ ಚಿಕ್ಕ ಹುಡುಗಿನೇ. ಆದರೆ ನನ್ನ ಶಾಲೆಯಲ್ಲಿ ನಾನು ಚಿಕ್ಕ ಹುಡುಗಿ ಆದರೂ ನನ್ನ ಸೀನಿಯರ್ಸ್ ಎಲ್ಲ ಈ ಶಾಲೆಯನ್ನು ಅಭಿವೃದ್ಧಿಗೊಳಿಸಬೇಕು ಅಂತ ಮ್ಯಾನೇಜ್ಮೆಂಟಲ್ಲಿ ಗಲಾಟೆ ಆದಾಗ ಮತ್ತೆ ಒಟ್ಟುಗೂಡಿ ನಮ್ಮ ಶಿಕ್ಷಕರೆಲ್ಲ ಸೇರಿ ನಾವೇ ಸಂಸ್ಥೆಯನ್ನು ಬೆಳೆಸಬೇಕು ಅಂತೇಳಿ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸ್ತಾ ಬಂದ್ವಿ. ಸುದೀರ್ಘವಾಗಿ ನಡೀತಾ ಬಂತು. ಅನಿವಾರ್ಯ ಕಾರಣದಿಂದ ಸ್ವಲ್ಪ ಮನಸ್ತಾಪಗಳಾಯಿತು. ಆಗ ನಮ್ಮ ಶಾಲೆ ಮುಚ್ಚುವ ಸ್ಥಿತಿಯಲ್ಲೇ ಬಂದಿತ್ತು, 0 ಆಗೋಗ್ಬಿಟ್ಟಿತ್ತು. ಇನ್ನೇನು ಮುಚ್ಚೋಯ್ತು ಅಂತ ನಾವೆಲ್ಲ ಅಂದ್ಕೊಂಡಂಥ ಸಮಯದಲ್ಲಿ ಶ್ರೀ ಶಾಂತಿ ಸ್ವಾಮೀಜಿಯವರು ನಮ್ಮ ಶಾಲೆಗೆ ಆ ಸಮಯದಲ್ಲಿ ಕಾಲಿಟ್ಟು ನಮ್ಮನ್ನು
ಉಳಿಸಿ ಬೆಳೆಸಿದ್ದಾರೆ. ಅದನ್ನು ನಾವು ಎಂದಿಗೂ ಮರೆಯೋದಿಲ್ಲ. ಯಾವ್ಯಾವ ಒಂದನ್ನ ಮುಳುಗೋಗಿರೋದನ್ನ ಎತ್ತೋದು ಬಹಳ ಕಷ್ಟ. ಅವರಿಲ್ಲ ಅಂದರೆ ಇವತ್ತು ನಾವೆಲ್ಲ ಬೀದಿ ಪಾಲಾಗಬೇಕಾಗಿತ್ತು. ಅಂಥ ಪರಿಸ್ಥಿತಿನಲ್ಲಿ ಮುಳುಗಿರುವಂತಹ ನಮ್ಮಂಥವನ್ನೆಲ್ಲ ಎತ್ತಿ ನಮ್ಮನ್ನು ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು, ಬೆಳೆಸಬೇಕು ಅನ್ನೋ ಆಸೆ ನನಗೂ ಇದೆ. ನನ್ನ ಕೈಲಾದಷ್ಟು ನಾನು ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಆ ರೀತಿ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ನನ್ನ ಮಾತು ಮುಂದಿನ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ A.T. ಕುಮಾರಸ್ವಾಮಿ ಅಧ್ಯಕ್ಷರು, ಸ್ವಾಮಿ ವಿವೇಕಾನಂದ ಸೇವಾ ಬಳಗ ಹೊಸದುರ್ಗ, ಇವರೆಲ್ಲ ಸನ್ಮಾನ. ಕಾರ್ಯಕ್ರಮಕ್ಕೆ ಕೇಂದ್ರವಾಗಿ ಆಸಕ್ತರಾಗಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯರುಗಳ ಸದಸ್ಯರ ಸಂದರ್ಭದಲ್ಲಿ ಈ ಸುಜ್ಞಾನ ಹುಟ್ಟಿದ್ದು, ಜ್ಞಾನ ಇದೆಲ್ಲ ಬೆಳೆದಿದ್ದು ಮಠಗಳ ಪರಂಪರೆ ಇದೆ. ಅದು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದಂಥ ಒಬ್ಬ ಮಹಾನ್ ವ್ಯಕ್ತಿಯಿಂದ ಇಡೀ ಪ್ರಪಂಚದಾದ್ಯಂತ ವಿಶ್ವಗುರು ಅಂತ ಹೆಸರು ತಗೊಂಡಂಥವರು ನಮ್ಮ ಕರ್ನಾಟಕದವರು. ಅದು ಹುಟ್ಟಿದ್ದು ನಮ್ಮ ಗುರು ಪರಂಪರೆ. ಅದೇ ರೀತಿ ಕುಂಚಿಕ ಸಮಾಜದ ಗುರುವಾಗಿ ಹುಟ್ಟಿರ್ತಕ್ಕಂಥ ಶಾಂತಿವೀರ ಮಹಾಸ್ವಾಮಿಗಳ ಪಾದಗಳಲ್ಲಿ ಪಡೆದುಕೊಳ್ಳುತ್ತಾ ಅವರು ಕಟ್ಟ ಕಡೆಯ ವ್ಯಕ್ತಿಯನ್ನು ಉಳಿಸಿದಂಥ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಬಸವಣ್ಣನವರು. ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳನ್ನು ಗುರುಸಿ ಮೇಲೆತ್ತಕ್ಕಂಥ ಕಾರ್ಯಕ್ರಮವನ್ನು ಅಂದ್ಕೊಂಡು ಈ ಕಾರ್ಯವನ್ನು ಬೆಳಕಿಗೆ ತಂದು ಎಲ್ಲ ಅಜ್ಞಾನಿಗಳನ್ನು ಸುಜ್ಞಾನದಲ್ಲಿಗೆ ಕೊಂಡೊಯ್ಯುವಂಥ ಮಾರ್ಗವನ್ನು ಅನುಸರಿಸ್ತಾ ನಮ್ಮ ಎಲ್ಲ ನಮ್ಮ ತಾಲೂಕಿನಲ್ಲಿ ಹುಟ್ಟಿರೋದು ನಮಗೆ ಒಂದು ಸುದೈವ. ನಮ್ಮ ಕರ್ನಾಟಕದಲ್ಲಿ ಬಸವಣ್ಣವರು ವಿಶ್ವವಾಗಿದ್ದ. ಹಾಗೆಯೇ ಈಗ ಶಾಸ್ತ್ರೀಯ ಶ್ರೀಗಳು ನಮಗೆ ಈ ತಾಲೂಕಿನ ಮತ್ತು ನಾಡಿನ ಬರಲಿಕ್ಕೆ ವಿಶೇಷವಾಗಿ ಇಂಥ ನಮ್ಮ ಮರಗಣ್ಣನವರು ಗುರು ಪರಂಪರೆಯವರು ರಾಜಪುರ ಪ್ರತಿ ಯಾವುದು ಸಹ ಕೂಡ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೊಡಿಸ್ತಕ್ಕಂಥ ವ್ಯಕ್ತಿಗಳು ಆಗಿದ್ದು ಗುರುಗಳಿಂದಲೇ. ಅದು ಬಹುಶಃ ಇನ್ನೂ ಉಳಿದಿದೆ ಅಂತಂದರೆ ಗುರು ಪರಂಪರೆಯಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ. ಎಲ್ಲರೂ ಸಹ ಪ್ರಸ್ತಾವಕ್ಕಾಗಿ ಬೆಳೆಯುತ್ತೆ. ರಾಜಕಾರಣ ಎತ್ಕಡುತ್ತೆ, ಸಮಾಜ ಎತ್ಕಡುತ್ತೆ, ಜಾತಿನ ಎತ್ಕಡುತ್ತೆ, ಒಬ್ಬರಿಗೊಬ್ಬರು ವಿಷಮ ನಡೆಸುತ್ತೆ. ಆದರೆ ಎಲ್ಲರನ್ನೂ ಸಹ ಕೂಡ ಏನಾದರೂ ಮಾಡಿ ಅದನ್ನು ಮಾಡಬೇಕು ಅಂತ ಜ್ಞಾನದಲ್ಲಿ ಕೊಂಡೊಯ್ಯತಕ್ಕಂಥದ್ದು ಗುರು ಪರಂಪರೆ. ಗುರು ಪರಂಪರೆ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಪ್ರಥಮ. ಅದಿನ್ನೂ ಉಳ್ಕೊಂಡು ಹೋಗ್ತಾ ಇದೆ ದೇಶದಲ್ಲಿ, ಪ್ರಪಂಚದಲ್ಲಿ. ಅದಿನ್ನೂ ಮುಂದೆ ಬೆಳಿಬೇಕು. ಯಾವ ರೀತಿ ಅವರು ಮನಗಂಡು ಅಂತಂದರೆ ಇಡೀ ಸಮಾಜ, ಇಡೀ ದೇಶದಲ್ಲಿ 700 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾರೆ. ಬಹುಶಃ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿ ಯಾರು ಇಲ್ಲ ಅಂತ ನಿರ್ಮಾಣ ಭಗವಂತ ಮಾಡಿಲ್ಲ. ಪ್ರಕೃತಿನೇ ದೇವರು. ಆ ಪ್ರಕೃತಿ 700 ಕೋಟಿ ಒಳಗೂ ವಿಭಿನ್ನವಾಗಿಟ್ಟಿದೆ. ಉದಾಹರಣೆಗೆ ಒಂದು ಮಗು ಬಂತು, ಅದು ವಿಶೇಷ. 700 ಕೋಟಿ ಒಳಗೆ ಒಬ್ಬೊಬ್ಬರು ಒಂದೊಂದು ವಿಭಿನ್ನವಾದ ರೀತಿಯಲ್ಲಿ ಇರ್ತಾರೆ. ಅಂಥದನ್ನೆಲ್ಲ ಮನಗಂಡು ಎಲ್ಲರನ್ನೂ ಜ್ಞಾನದಲ್ಲಿ ಕೊಂಡೊಯ್ಯಬೇಕು ಅಂತ ಸಂಕಲ್ಪ ಮಾಡ್ತಾ ಶ್ರೀಗಳವರು ಇಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ವಿಶೇಷವಾಗಿ ಮುಂದೆ ಹೋಗಲಿ. ಬಹುಶಃ ನಾನು ಭಾಷಣಕಾರನಲ್ಲ. ನಾನು ಯಾವತ್ತೂ ಸಹ ಕೂಡ ವೇದಿಕೆಯ ಕೆಳಗಡೆ ನಿಂತವನು. ಗುರುಗಳು ನನ್ನ ಕರೆಸಿಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಭಾಷಣಕಾರನಲ್ಲ, ನನ್ನಂತ ಹೆಚ್ಚು ಓದಿರುವಲ್ಲ. ನಾನೊಬ್ಬ ಎಲ್ಲ ರೀತಿಯ ಜೀವನವನ್ನು ಕಂಡಂತ. ಉದಾಹರಣೆಗೆ ಏನೆಲ್ಲ ಇಲ್ಲದ ರೀತಿ ಇದ್ದಂಥ ಸ್ಥಿತಿ ಇವತ್ತು ಬಹುಜನ ಮಕ್ಕಳಿಗೆ ಯಾರಿಗೂ ಇಲ್ಲ. ನಾವು ಬೆಳಕು, ಮೊಬೈಲು, ಕರೆಂಟು, ಮಿಷಿನ್ಸ್ಗಳು ಇವ್ಯಾವನ್ನು ಹೊರತುಪಡಿಸಿ ಕುಟ್ಟಿ ಬೀಸಿ ಬೇಸೆ ಹೊಡೆದು ಎಲ್ಲವನ್ನು ಹೊರತುಪಡಿಸಿ ಬದುಕಿನಲ್ಲೇ ಕಂಡಂಥವ್ರು ನಾವು. ಸರಿ ತಪ್ಪುಗಳನ್ನ ಬದುಕಿನಲ್ಲಿ ಮಾತ್ರ ಕಂಡಂತ ಬೆಳ್ಕೊಂಡು ಬಂದಂಥವ್ರು. ಆ ನಿಟ್ಟಿನಲ್ಲಿ ನಾವು ಸಹ ಸಂಕಲ್ಪಗಳನ್ನು, ಕೆಲವು ಸಂಕಲ್ಪಗಳನ್ನು ಮಾಡ್ಕೊಂಡು ಏನೋ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಾಕಾರ ಮಾಡಿದ್ವಿ. ಅದು ಬಹುಶಃ ಇಲ್ಲಿ ನನಗೆ ಅದೆಷ್ಟು ಮಟ್ಟಿಗೆ ಗುರುಗಳು ಸನ್ಮಾನ ಮಾಡಿದ್ದಾರೆ. ಒಂದು ಸೂತ್ರಧಾರಿಗಳು ಅವರು ಆಗಿದ್ದಾರೆ. ಆ ಪಾತ್ರಧಾರಿಗಳು ಯಾಕೆ ಬೇಕಾದರೂ ಪಾತ್ರ ಮಾಡಿ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು. ಸೂತ್ರಧಾರಿಗಳಿಗೆ ತುಂಬ ಕಷ್ಟ ಇರುತ್ತೆ. ಅವರು ಸೂತ್ರಧಾರಿ ಸ್ಥಾನದಲ್ಲಿದ್ದಾರೆ. ನಮ್ಮನ್ನೆಲ್ಲರೂ ಸಹ ಕೂಡ ಪಾತ್ರಧಾರಿಗಳು ನಿಜ ಜೀವನದಲ್ಲಿ ಬೇರೆ ರೀತಿ ಪಾತ್ರ ಮಾಡಿ, ವೇದಿಕೆ ಮೇಲೆ ಬೇರೆ ರೀತಿ ಪಾತ್ರ ಮಾಡ್ತಕ್ಕಂಥದ್ದು ರಾಜಕಾರಣದ ವ್ಯವಸ್ಥೆ ಇದೆ ಅವತ್ತು. ಅಂಥ ವ್ಯವಸ್ಥೆಯಲ್ಲಿ ಅವರು ಎಲ್ಲರನ್ನೂ ಸಹ ಕೂಡ ಸನ್ಮಾನ ತಗೊಂಡು ಅವನ್ನೆಲ್ಲ ಬೆಳಕಿನಲ್ಲಿ ಕೊಂಡೊಯ್ತಾರೆ. ಅವನ್ನೆಲ್ಲ ಸುಜ್ಞಾನದಲ್ಲಿ ಬೆಳೆಸಲಿ ಅಂತ ಹೇಳ್ತಾ, ನಾನು ಇತ್ತೀಚಿನ ದಿನಗಳಲ್ಲಿ ಗುರುಗಳನ್ನು ಕಂಡಿದ್ದೀನಿ. ಭಾಳ ಸರಳವಾಗಿ ಎಲ್ಲರನ್ನೂ ಮುಂಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನೃತ್ಯ ಕೊಡ್ತಕ್ಕಂಥದ್ದು ಈ ನಾಡಿನಲ್ಲಿ ಈಗ ಏನು ಸಿದ್ಧಗಂಗಾ ಶ್ರೀಗಳವರ ನಾಡಿನಲ್ಲಿ ಅವರು ಈಗ ಮತ್ತೆ ಸಣ್ಣ ಸಿದ್ಧಗಂಗಾ ಶ್ರೀಗಳಾಗಿ ಬೆಳೆಯಬೇಕು ಅಂತ ಸಮಾಜವಾಗಿ ಕೈಜೋಡಿಸಲಿ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಯಾವುದೇ ಇದ್ದಂಗೆ ಬೆಳೆದಿತ್ತು ಅಂತ ಅವ್ರ ಮನಸ್ಥಿತಿ ಇದೆ. ಅದಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ಎಷ್ಟು ಸಾಧ್ಯ ಕೆಲಸಕ್ಕೆ ಒಳ್ಳೆತನವನ್ನು, ಸರಿ ತಪ್ಪುಗಳ ಬದುಕಿನಲ್ಲಿ ಬದುಕೋದಕ್ಕೆ ನಾವೆಲ್ಲ ಸುಧಾರಣೆಗೆ ಹೋಗೋಣ.
ಇಂಥ ವಿಚಾರಗಳನ್ನು ಇಟ್ಕೊಂಡು ಅವರು ಬಹುಶಃ ಭಾಳ ಇದು ಭಾಳ ಕಷ್ಟದ ಕೆಲಸ. ಒಂದು ಗುರು ಪೀಠ ಅಂದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಒಂದು ಗುರು ಸಣ್ಣ ಪೀಠಕ್ಕೆ ಹೋಗ್ತಾರೆ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಅವರು ತಂದೆ ತಾಯಿ ಆಗ್ಬೇಕಾಗುತ್ತೆ. ಅಂದ್ರೆ ಉದಾಹರಣೆಗೆ ಅವರು ಎತ್ತ ತಂದೆ ತಾಯಿನ ಮಕ್ಕಳಾಗ್ತಾರೆ, ಅವರೇ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಅದು ಬಹಳ ಕಷ್ಟಕರವಾದ ವಿಚಾರ. ತನ್ನ ತಂದೆ ತಾಯಿನ ಮಕ್ಕಳಾಗಿ ಕಾಣಬೇಕಾಗುತ್ತೆ ಗುರು ಪರಂಪರೆ, ಗುರು ಪೀಠದ ವ್ಯವಸ್ಥೆ. ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಯಾಕೆಂದ್ರೆ ತನ್ನ ತಂದೆ ತಾಯಿನ ಮಕ್ಕಳಾಗಿ ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಆಗ ಇಡೀ ಸಮಾಜವನ್ನು ಎಲ್ಲ ಏಕಮುಖದಲ್ಲಿ ನೋಡಬೇಕಾಗುತ್ತೆ. ಅವರು ಇವರು ಜಾತಿ ಸಣ್ಣವರು ದೊಡ್ಡವರು ಯಾವುದೂ ಇರಲ್ಲ ಅವರು. ಇನ್ನು ಬಾಕಿ ವಿಚಾರದಲ್ಲಿ ಬಂದಾಗ ಬೆಳೆಯಕ್ಕೆ ರಾಜರ ವ್ಯವಸ್ಥೆ ಇರುತ್ತಲ್ಲ, ಆ ವ್ಯವಸ್ಥೆಯಲ್ಲಿ ಎಲ್ಲದನ್ನು ಕೆಳಗೆ ಮಾಡ್ತಾರೆ, ಮೇಲೂ ಮಾಡ್ತಾರೆ. ಬಟ್ ಗುರು ಪರಂಪರೆ ಹಂಗೆ ಮಾಡಕ್ಕೆ ಬರಲ್ಲ. ಆ ಗುರು ಪರಂಪರೆ ಅದಕ್ಕೆ ಆದ ಒಂದು ವಿಶೇಷವಾದ ಒಂದು ಇದಿದೆ. ಅದನ್ನು ಬಹುಶಃ ಅದನ್ನು ಮನಗಂಡವರು ಇಲ್ಲಿ ಆ ಸಮಾಜದಮುಖಿ ಕೆಲಸಗಳಲ್ಲಿ ಭಾಗವಹಿಸ್ತಾ ಅದನ್ನು ಬೆಳೆಸ್ತಾ ಹೋಗ್ಲಿ. ಬಹುಶಃ ನಾನು ಅಷ್ಟಾಗಿ ಭಾಷಣಕಾರನಲ್ಲ. ಬಹುಶಃ ಇದೆಲ್ಲರೂ ಇದೇ ಮೊದಲನೇ ಭಾಷಣ ಇರ್ಬೋದು ಅಂತ ಅನಿಸುತ್ತೆ ನನಗೆ. ನಾನು ಯಾವುದೇ ವೇದಿಕೆಗೆ ಹೋಗೋದಲ್ಲ. ನನ್ನ ಬುದ್ಧಿಮಟ್ಟಕ್ಕೆ ನಾನು ಸ್ವಲ್ಪ ಮಾತಾಡಿದ್ದೀನಿ. ವ್ಯತ್ಯಾಸಗಳು ಆಗಬಹುದು. ಆ ವ್ಯತ್ಯಾಸಗಳನ್ನ ಎಲ್ಲರೂ ದಯಮಾಡಿ ಸೇರಿಸಿ. ಹಾಗೆಯೇ ಎಲ್ಲರೂ ಹಿರಿಯರು ಗೊತ್ತಿರೋದಿಲ್ಲ ಬಹುಶಃ ಎಲ್ಲರಿಗೂ ನಮ್ಮ ಶರಣಾರ್ಥಿಗಳು. ಹಾಗೆಯೇ ವೇದಿಕೆ ಮೇಲೆ ಶರಣಗಳ ಬುದ್ಧಿಯವರ ಒಂದು ಹೇಳಿಕೆಯಲ್ಲಿ ಜನವರಿ 21ಕ್ಕೆ ನಾವು ಪ್ರತಿ ವರ್ಷ ಸಿದ್ಧಗಂಗಾ ಸೇರುವ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ. ಹೊಸದಲ್ಲಿ ಟ್ರ್ಯಾಕ್ಷನ್ ನಡೆಯುತ್ತೆ. ದಯಮಾಡಿ ಬಂದಿರ್ತಕ್ಕಂಥ ಎಲ್ಲರೂ ಸಾಕು ಅದಕ್ಕೆ ಬಂದು ಅವರು ಏನೋ ನಮಗೆ ಸಂಕಲ್ಪ ಮಾಡಿದ್ರು ಅವ್ರ ಸಂತತಿ ಸರ್. ಯಾಕೆ ಒಂದು ಒಳ್ಳೆ ಜೀವನ ಕೊಡಿಸ್ಬೇಕು, ಸರಿ ತಪ್ಪುಗಳನ್ನ ಗೌರವಿಸಬೇಕು ಅನ್ನೋಂಥ ಒಂದು ಸಂಕಲ್ಪ ಆಯಿತು. ಆ ನಿಟ್ಟಿನಲ್ಲಿ ನಾವು ಕೈಗೊಂಡ್ವಿ. ಅದಕ್ಕೆ ಪ್ರತಿ ಸಲ ಗುರುಗಳು ಸಾಥ್ ಕೊಟ್ಟು ಅದನ್ನು ಸಹಕರಿಸಿ ಬೆಳೆಸ್ತಾ ಇದ್ದಾರೆ. ಅದು ಹಾಗೇನೆ ಪಡ್ಕೊಂಡು ಹೋಗ್ತಾ ಇದೆ. ದಯಮಾಡಿ ತಾವೆಲ್ಲರೂ ಸಾಕು 21ನೇ ತಾರೀಕು ಬುಧವಾರ ಬರುತ್ತೆ, ಈ ತಿಂಗಳು ಜನವರಿಯಲ್ಲಿ ಬಂದು ಎಲ್ಲರೂ ಸಹಕರಿಸಿ. ಬಹುಶಃ ನಾವು ಅಲ್ಲಿ ಬಸವಣ್ಣವರು ಮತ್ತು ಸ್ವಾಮಿ ವಿವೇಕಾನಂದರು ಅವರು ಇಟ್ಕೊಂಡಿರ್ತೀವಿ. ಅವರು ವಿಶ್ವಮಾನವರು, ಒಬ್ಬರು ಸ್ವಾಮಿ ವಿವೇಕಾನಂದ ಅವರು. ಹಾಗಾಗಿ ವಿಶ್ವಮಾನವರನ್ನ ಮನುಷ್ಯರನ್ನಾಗಿ ಕೊಂಡೊಯ್ತಕ್ಕಂಥವ್ರನ್ನ ಗುರ್ಸಕ್ಕಂಥ ಕೆಲಸ ಆಗಬೇಕು ಇವತ್ತಿನ ಸಮಾಜದಲ್ಲಿ. ಸರಿ ತಪ್ಪುಗಳು ಅದು ಏನೇ ಇರಲಿ, ರಾಜಕೀಯ ಬೇಕಾಗಿಲ್ಲ, ಸರಿ ತಪ್ಪು ಇವೆರಡು ನಿಟ್ಟಿನಲ್ಲಿ ಹೋಗ್ಬೇಕು ಅಂತ ನಿಟ್ಟಲ್ಲಿ ಆ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಬಹುಶಃ ಎಲ್ಲರೂ ಸಹಕರಿಸದೆ, ಹಾಗೆ ಎಲ್ಲರೂ ಸಹಕರಿಸಲಿ ಅಂತ ಹೇಳ್ತಾ ಇದೆಲ್ಲ ನನ್ನ ಆತ್ಮೀಯರಿಗೆ ಶರಣಾರ್ಥಿಗಳು ಮತ್ತೊಮ್ಮೆ ಸಮರ್ಪಿತ ಶರಣಾರ್ಥಿಗಳು ನನಗೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಮುಖ್ಯ ಅತಿಥಿಗಳನ್ನು ಕುಮಾರ್ ಅವರಿಗೆ ಅಭಿನಂದನೆಗಳು. ಈಗ ಇನ್ನೊಂದು ಸನ್ಮಾನಿತರಾಗಿರ್ತಕ್ಕಂಥ ಶ್ರೀ ಸಂಕಲ್ಪ ಸದಾಶಿವನಿಗೂ ಸಾಹಿತಿಗಳು ಅಂತ ಹೇಳಿದರೆ ಇವರು. ಇದು ಜ್ಞಾನದಾಸೋಹಕ್ಕಿಂತ ಅನ್ನದಾಸೋಹದ ಸಮಯ ಆಯಿತು. ಹಾಗಾಗಿ ಅಲ್ಪಾವಧಿ ಜಾಸ್ತಿ ತಗೊಂಡ ಮೊದಲಿಗೆ ನಾಗಭೂಷಣಗಳಿರ್ಬೇಕಾದ್ರೆ ಒಂದು ಅಗಸ್ತ ಮುನಿಗಳ ವಿಷಯ ಬಂತು. ಅದು ನನಗೆ ತಕ್ಕನಾಗೆ ನೆನಪಿಗೆ ಬಂತು. ಒಂದ್ಸಲಿ ಬ್ರಹ್ಮ ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಭಾಳ ಜಮದಿಂದ ಬೀಗ್ತಿದ್ದ. ಆ ಬ್ರಹ್ಮನ ನೋಡಿಬಿಟ್ಟು ವಿಷ್ಣು ನಕ್ಬಿಡ್ತಾನೆ. ಯಾಕೆಂದ್ರೆ ಅಷ್ಟೆಲ್ಲ ಸೃಷ್ಟಿ ಮಾಡಿದಂಥ ಬ್ರಹ್ಮ ವಿಷ್ಣುನ ನಾಭಿಕಮ್ಮದಲ್ಲಿ ಜನಿಸ್ತಾನೆ. ಆ ವಿಷ್ಣುನ ನೋಡಿ ಸಮುದ್ರ ನಕ್ಬಿಡುತ್ತೆ. ಯಾಕೆಂದ್ರೆ ನಿನ್ನ ಸೃಷ್ಟಿ ಮಾಡಿರೋ ಬ್ರಹ್ಮ ನೀ ಸೃಷ್ಟಿ ಮಾಡಿರೋ ನನ್ನ ಮೇಲೆ ಮಲಗಿದೆಯಲ್ಲ ಅಂತ. ಆ ಸಮುದ್ರ ನೋಡಿ ಅಗಸ್ತ ಮುನಿ ಗುರುಗಳು ಹೇಳ್ದಂಗೆ ನಗ್ತಾರೆ. ಯಾಕೆಂದ್ರೆ ಸಮುದ್ರನ ನೀರು ಮಾಡಿಕೊಂಡು ಕುಂಭದೊಳಗೆ ಕುಡಿದಿರುತ್ತೆ. ಆ ಅಗಸ್ತ ಮುನಿ ನೋಡಿ ಕುಂಭನಾಗುತ್ತೆ. ಯಾಕೆಂದ್ರೆ ಅಗಸ್ತ್ಯ ಕುಂಭೋದ್ಭವ ಈಸ್ ಫಸ್ಟ್ ಟೆಸ್ಟ್ ಬೇಬಿ ಇನ್ ಅವರ್ ಮೈಥಾಲಜಿ. ಹಾಗಾಗಿ ಆ ಕುಂಭ ನೋಡಿ ಭೂಮಿನಾಗುತ್ತೆ. ಯಾಕೆಂದ್ರೆ ಭೂಮಿ ಮೇಲೆ ಕುಂಭ ಇದೆ. ಆ ಭೂಮಿ ನೋಡಿ ಆದಿಶೇಷನಾಗ್ತಾರೆ. ಯಾಕೆಂದ್ರೆ ಭೂಮಿನ ಆದಿಶೇಷ ಹೋಗ್ತಿರೋದಿಲ್ಲ. ಆ ಆದಿಶೇಷನ್ ನೋಡಿ ಪಾರ್ವತಿ ನಗ್ತಾಳೆ. ಯಾಕೆಂದ್ರೆ ತನ್ನ ಕಿರುಬೆರಳಿಗೆ ಉಂಗುರ ಮಾಡ್ಕೊಂಡು ನಗ್ತಾನೆ. ಆ ಪಾರ್ವತಿ ನೋಡಿ ಶಿವ ನಗ್ತಾನೆ. ಯಾಕೆಂದ್ರೆ ತನ್ನ ವಾಮ ತೊಡೆ ಎಡತೊಡೆ ಮೇಲೆ ಪಾರ್ವತಿ ಕುಳಿತಿರ್ತಾಳೆ. ಅಂದ್ರೆ ನಮ್ಮದೊಂದು ಗಾದೆ ಇದೆ, ಶಿವ ಅಂದ್ರೆ ಅರ ಮುನಿದರು ಗುರು ಕಾಯ್ತಾರೆ ಅಂತ. ಅರ ಮುನಿದ್ರು ಗುರುಗಳು ಕಾಯ್ತಾರೆ ಅಂತೇಳಿ ನನ್ನ ಮಾತಿಗೆ ಪ್ರಾರಂಭ ಮಾಡಿ ನೋಡ್ಬೋದು. ಮಾತು ನೋಡಿದಿಲ್ಲ, ಸಣ್ಣ ಮಕ್ಕಳು ಬಂದು ಹೇಳಿದ್ರು, ಎಲ್ಲ ಹೇಳಿದ್ರು. ಅಂದ್ರೆ ಜ್ಞಾನದ ಗಂಗೆ ಅರನ ಶಿರದಲ್ಲಿರ್ತಾಳೆ ಹೊರತು ನರನ ಪಾದದಲ್ಲಿರಲಿಲ್ಲ. ಹಾಗಾಗಿ ಜ್ಞಾನ ಅನ್ನೋದು ಯಾವತ್ತು ನಮ್ಮ ಶಿರದಲ್ಲಿದೆ. ಆದರೆ ನಮಗೊಂದಿದೆ, ಜ್ಞಾನ ಎಂಬುದು ಸೋಮಾರಿಯ ಸೊತ್ತಲ್ಲ, ಸಾಧಕನ ಸೊತ್ತು. ಆದರೆ ನಮ್ಮಲ್ಲಿ ಭಾಳ ಜನ ಸೋಮಾರಿಗಳಿದ್ದಾರೆ. ಯಾವ ರೀತಿ ಇದ್ದಾರೆ ಅಂತಂದರೆ, ಒಬ್ಬ ಒಂದು ಭಾಳ ಒಟ್ಟಸವಾಗಿರುತ್ತೆ, ಮಾವಿನ ಕಾಲ ಸೀಸನ್ನು, ಇಲ್ಲೇ ಒಂದು ಮರದ ಮುಂದೆ ಒಂದು ಮಾವಿನ ಮರ ಇರುತ್ತೆ, ಹೋಗ್ಬಿಡ್ತಾರೆ.
ನಾನು ಮಾವಿನ ತಿನ್ನೋಣ ಅಂತ. ಆದರೆ ಅವನಿಗೆ ಹೊಟ್ಟೆ ಸು. ಅದಕ್ಕೋಸ್ಕರ ಆತನಿಗೆ ಏನು ಮಾಡುತ್ತೆ ದೇವರು ಅವನಿರೋ ಜಾಗದಲ್ಲಿ ಮಾವಿನ ಹಣ್ಣು ಕೆಳಗೆ ಬೀಳಿಸುತ್ತಾರೆ. ಅದನ್ನು ತಗೊಂಡು ತಿನ್ಬೇಕಲ್ವಾ, ಅವನು ಅದನ್ನು ತಗೊಂಡು ತಿನ್ನಲ್ಲ, ಮನೆಗೆ ಬಿಡ್ತಾನೆ. ಮತ್ತೆ ಅವನು ಯೋಚನೆ ಮಾಡ್ತಾನೆ, ಯಾರು ನನ್ನ ತಲೆ ಹತ್ರ ತಂದಿಟ್ಟಿದ್ರೆ ತಿನ್ಬೋದಿತ್ತಲ್ಲ ಅಂತ. ದೇವರು ಮತ್ತೊಂದು ಹಣ್ಣು ತಲೆ ಹತ್ರನೇ ಬೆಳೆಸ್ತಾನೆ. ಆಗಲೂ ಆತ ತಿನ್ನಲ್ಲ, ಯಾರು ತಿನ್ನಿಸಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಅವಾಗ ಒಬ್ಬ ಕುದುರೆ ಮೇಲೆ ಬರ್ತಾನೆ. ಕುದುರೆ ಮೇಲೆ ಒಬ್ಬ ಬಂದು ಹೋಗ್ತಾ ಇರ್ತಾನೆ, ನಿಲ್ಲಪ್ಪ ನನಗೆ ಭಾಳ ಹೊಟ್ಟೆ ಹಸ್ವಾಗ್ಬಿಟ್ಟಿದೆ, ಆ ಮಾವಿನ ಬಿದ್ದಿರೋದು ತಗೊಂಡು ನನ್ನ ಕೈ ತಿನ್ನಕ್ಕಾಗ್ತಿಲ್ಲ, ದಯಮಾಡಿ ತಿನ್ನಿಸ್ತೀಯ. ಅವಾಗ ಅವನು ಕೂಡ ಉತ್ತರ, ಅಯ್ಯೋ ದಡ್ಡ, 410 ಕಿಲೋಮೀಟರ್ ಹಿಂದೆ ಹೊತ್ತು ಇಳಿಯನೇ ಯಾರೋ ನನ್ನ ಕುದುರೆ ಮೇಲೆ ಬರ್ತದ್ರೆ ನಿನಗೆ ತಿಳಿಸೋಣ ಅಂತ. ಅಂದ್ರೆ ನಾವು ಯಾವ ರೀತಿ ಸೋಮಾರಿಗಳಿದ್ದೀವಿ ಅಂತ ಹೇಳಿ ಅಂತ. ಇಂಥ ಸೋಮಾರಿತನದಲ್ಲೂ ಸಮೇತ ಜ್ಞಾನ ವಿಜೃಂಭಿಸುತ್ತೆ, ಪ್ರಜ್ವಲಿಸುತ್ತೆ. ಅಂದ್ರೆ ಅದು ಬೇಕಾಗಿರೋದು ಡೆಡಿಕೇಶನ್. ದಟ್ ಮೀನ್ಸ್ ಪರಿಶ್ರಮ ಅಂತ ಕರಿತೀವಿ. ಯಾವುದೇ ಒಂದು ಪರಿಶ್ರಮ, ಹುಡುಗ ಪರಿಶ್ರಮ ಆಗ್ತಲೇ 3 ತಿಂಗಳು ಕಲಿಯೋಕ್ಕಾಗಲಿಲ್ಲ. ಇಲ್ಲಿ ಯಾರೋ ಒಬ್ಬರು ಮಾತಾಡ್ತಾರೆ ಅಂದ್ರೆ ಏನು ಇಲ್ಲಿಲ್ಲದಲ್ಲ ಏನು ಮಾತಾಡಕ್ಕೆ ಬರಲ್ಲ. ಅದಕ್ಕೆ ನಮ್ಮಲ್ಲಿ ಹೇಳ್ತೀವಿ, ಮಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮನಾದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆದರೆ ಯಾಕೆ ನಮ್ಮಲ್ಲಿ ಜ್ಞಾನ ಸರಿಯಾಗ್ತಿಲ್ಲ, ಒಳಗಡೆ ಮೂಡ್ತಿಲ್ಲ ಅಂದಾಗ ಹೊರಗಿನ ಪರಿಸ್ಥಿತಿಗೆ ನಮ್ಮ ಒಳಗಿನ ಮನಸ್ಥಿತಿ ವಿಭಿನ್ನವಾಗಿದೆ. ಪರಿಸ್ಥಿತಿ ಒಂದೇ, ಆದರೆ ನಾವು ತಗೊಂಡಂಥ ನಿರ್ಧಾರಗಳು ಎರಡೆರಡು. ನಿಮಗೆ ಹೇಳಬೇಕು ಉದಾಹರಣೆ ಅಂತಂದ್ರೆ, ಅತ್ತೆ ಸೊಸೆ ಹೊರಡು ಬೆಸ್ಟ್ ರಿಲೇಶನ್ಶಿಪ್, ಪ್ರಪಂಚದಲ್ಲಿ ಯಾರು ಆ ರಿಲೇಶನ್ಶಿಪ್ ಮೀರ್ಸಕ್ಕಾಗಲ್ಲ, ಸರಿನಾ? ಅದಕ್ಕೆ ತಾನೆ ವ್ಯಾಸ ಮಹರ್ಷಿ ಬರೀಬೇಕಾದ್ರೂ ಸಮೇತವ ಕುಂತಿನ ಅರಿಗಿನ ಮನೆಗೆ ಹೋಗ್ಬೇಕಾದ್ರೆ ಕಳಿಸಿರೋ ಹೊರತು ವನವಾಸಕ್ಕೆ ದ್ರೌಪದಿ ಜೊತೆ ಕಳಿಸ್ತಿಲ್ಲ. ಯಾಕೆಂದ್ರೆ ನೀವು ಯೋಚನೆ ಮಾಡ್ಕೊಳ್ಳಿ ಅಲ್ಲೇನಾಗ್ತಿತ್ತು ಅಂತೇಳಿ ಅಂತ. ಹಾಗಾಗಿ ಒಂದ್ಸತಿ ಏನು ಮಾಡ್ತಾರೆ, ಊಟಕ್ಕೆ ಬಡಿಸ್ತಾ ಇರ್ತಾರೆ, ಮಿಸ್ ಆಗಿ ಊರಿಂದ ಮಗಳು ಬಂದಿರ್ತಾಳೆ, ಸೊಸೆನೇ ಇರ್ತಾಳೆ. ಸೊಸೆ ಊಟಕ್ಕೆ ಬಡಿಸ್ಬೇಕಾದ್ರೆ ಒಂದು ಚಂಬಲಿ ನೀರು ಚೆಲ್ಲಿ ಬಿಡ್ತಾರೆ. ಅತ್ತೆ ಸುಮ್ಮನಿರಲ್ಲ, ಮುಖಾಗೇನು ಕಣ್ಣು ಹಿಡ್ಕಂದೀಯ, ಏನು ಎತ್ತ ಅಂತ ಬೈತಾರೆ, ಸಾರಿ ಅತ್ತೆ ಅಂತೇಳಿ ನೆಲ ಸಾರಿಸಿ ಸರಿ ಮಾಡಿ ಇಡ್ತಾರೆ. ಅದೇ ಜಾಗದಲ್ಲಿ ಮತ್ತೆ ಮಗಳು ಬರ್ತಾಳೆ, ಮಗಳು ಅದೇ ಚಮನೆ ಬೆಳೆಸ್ತಾರೆ. ಅದೇ ಅತ್ತೆ ಸೊಸಿಗೆ ಹೇಳಿದ ಮಾತೆ ಮಗಳಿಗೆ ಹೇಳ್ಬೇಕಾಗಿತ್ತು, ಆದರೆ ಹೇಳಲಿಲ್ಲ. ಸೊಸಿಗೆ ಏನಂತಾಳೆ, ಮುಖದಲ್ಲಿ ಕಣ್ಣಲ್ಲಿ ಹಿಡ್ಕೊಂಡು ನನ್ನ ಮಗಳ ಅಡ್ಡಾಡ ಜಾಗದಲ್ಲಿ ಚಂಬಿಟ್ಟಿದೆಯಲ್ಲ ಅಂತಾಳೆ. ಅಂದರೆ ಪರಿಸ್ಥಿತಿ ಒಂದೇ ಅಲ್ವಾ, ಚಂಬಿಟ್ಟಿತ್ತು, ಯಾರೇ ಬಿಡಿಸಿದ್ರು ಬೈಬೇಕಾಗಿತ್ತು. ಆದರೆ ಅತ್ತೆ ಯಾವಾಗ ಮಗಳು ಪರವಾಗಿ ಬಂದು ಯಾವುದೇ ಸೊಸೆ ಮಗಳಾಗಲ್ಲ. ಇದು ಹೊರಗಿನ ಪರಿಸ್ಥಿತಿಗೆ ನಮ್ಮ ಮನಸ್ಥಿತಿ ಏನಾಗ್ತಾ ಇದೆ, ಎರಡೆರಡು ಆಗ್ತಾ ಇದೆ. ಆ ಎರಡೆರಡು ಪರಿಸ್ಥಿತಿಗಳಾದಾಗ ನಾವು ಅದನ್ನು ನಿರ್ಧರಿಸೋಕ್ಕಾಗಲ್ಲ. ಹಾಗಾಗಿ ಇವತ್ತು ಆಡೋದು ತಾಯಂದಿರಿಗೆ ಹೇಳೋದಿಷ್ಟೇ, ಒಂದು ಸ್ಲೋಗನ್ ಇದೆ, ವೆನ್ ದ ಅಟ್ಯಾಚ್ಮೆಂಟ್ ಡೈಸ್ ನ್ಯೂ ಪಾಲಿಸಿ ವಾಸ್ ಫಾರ್ಮೇಷನ್ ಅಂತ. ವೆನ್ ದ ಅಟ್ಯಾಚ್ಮೆಂಟ್ ಡೈಸ್ ನ್ಯೂ ಪಾಲಿಸಿ ವಾಸ್ ಫಾರ್ಮೇಷನ್ ಅಂತ ಕರೀತೀವಿ. ಅಂದರೆ ಯಾವಾಗ ನಮ್ಮ ಅಟ್ಯಾಚ್ಮೆಂಟ್ಗಳು ಸಾಯ್ತವೋ ಅವತ್ತು ಹೊಸದೊಂದು ಉದ್ಭವ ಆಗುತ್ತೆ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತಾಯಿಗೆ ಹೇಳೋಂಥದ್ದು ಶ್ರೀಕೃಷ್ಣ. ಶ್ರೀಕೃಷ್ಣ ಬಾಲ ವ್ಯವಸ್ಥೆಯಲ್ಲಿ ಮಣ್ಣು ತಿಂತಾನೆ, ಆ ಮಣ್ಣು ತಿಂದು ಸ್ನೇಹಿತ ನೋಡ್ಕೊಂಡು ಕಂಪ್ಲೇಂಟ್ ಕೊಡ್ತಾನೆ. ಆದರೆ ಆ ಸ್ನೇಹಿತರಿಗೆ ಕಾಣಲಿಕ್ಕಂಥ ಬ್ರಹ್ಮಾಂಡ ಆ ತಾಯಿ ಕಾಣುತ್ತೆ. ಸ್ನೇಹಿತ ಕಾಣ್ಬೋದಿತ್ತಲ್ವ, ಆ ಯೋಚನೆ ನಮಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಂದ್ರೆ ನಾವು ಅವರಿಗೆ ಯೋಚನೆ ಮಾಡ್ತಿಲ್ಲ. ಆದರೆ ಸ್ನೇಹಿತ ಕಂಡದ ಬ್ರಹ್ಮಾಂಡ ತಾಯಿಗೆ ಯಾಕೆ ಕಾಣ್ತು ಅಂದರೆ, ಈ ಮಗ ನನಗೆ ಸಂಬಂಧಪಟ್ಟನಲ್ಲ, ಇವನು ಈ ವಿಶ್ವಕ್ಕೆ ಸಂಬಂಧಪಟ್ಟನಂತ ಕರಳು ಬಳಿ ಅರಿಬೇಕಾಗಿದೆ. ಆ ಕರಳು ಬಳಿ ಹರಿದಾಗ ಏನಾಗ್ತಾನೆ ಅನ್ನೋ ಕಂಸ ಕೊಲಕ್ಕೆ ಹೋಗ್ತಾನೆ. ಅದಕ್ಕೆ ಹೇಳೋದು ವೆನ್ ದ ಅಟ್ಯಾಚ್ಮೆಂಟ್ ಡೈಸ್ ನ್ಯೂ ಪಾಲಿಸಿ ವಾಸ್ ಫಾರ್ಮೇಷನ್ ಅಂತೇಳಿ. ಹಾಗಾಗಿ ಯಾವುದೇ ಒಂದು ಕಾರ್ಯ ಆಗಲಿ ಏನೇ ಆಗಲಿ ನಮ್ಮಲ್ಲಿರೋ ಬಂಧುಗಳಿರ್ತವೆ, ಅವೇ ನಮಗೆ ಸಿಗಾಕೊಂಡಿರ್ತೀವಿ ಮಮಕಾರ ಮತ್ತು ಅಹಂಕಾರದಿಂದ. ಹಾಗಾಗಿ ನಾವೆಲ್ಲ ಬಿಡಿಸ್ಕೊಂಡು ನಾವೆಲ್ಲ ಉನ್ನತವಾದ ಮನುಷ್ಯರಾಗೋಣ ಅಂತ ಹೇಳ್ತೀವಿ. ಇಷ್ಟು ನನಗೆ ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ವಂದಿಸುತ್ತಾ ನನ್ನ ಮಾತಿಗೆ ಸರಳವಾಗಿ ಆಡಿರ್ತಕ್ಕಂಥ ಶ್ರೀ ಸದಸ್ಯರವರಿಗೆ ಅಭಿನಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರಿಗೆ ನೋಡಿ ಶ್ರೀ ಅಶೋಕ್ ಅವರಿದ್ದಾರೆ. ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶಾಂತವರ ಮಹಾಸ್ವಾಮೀಜಿಗಳ ಪಾದಕಮಲಗಳಿಗೆ ಕೊಡಬಡುತ್ತಾ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನಿರ್ವಹಿಸಿದಂಥ ಶ್ರೀಯುತ ಪ್ರಕಾಶ್ ಅವರೇ, ಉಪನ್ಯಾಸಕರಾದಂಥ ಶ್ರೀಯುತ ನಾಗರಾಜ್ ಅವರೇ, ಸದಾಶಿವ ಸಂಕಲ್ಪ ಅವರೇ, ಕುಮಾರಸ್ವಾಮಿ ಅವರೇ, ವಿಜಯಲಕ್ಷ್ಮಿ ಅವರೇ, ಜಯರಾಮ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಸರ್ವ ಸಹೃದಯಗಳೇ
ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದಕ್ಕೆ ನನ್ನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದ ನಾವು ಸ್ವಲ್ಪ ಉದ್ಯೋಗದ ಕೇಳಿದ ಅವ್ರು ಏನು ಉತ್ತರ ಕೊಡಲಿಲ್ಲ. ಆಮೇಲೆ ನಾವು ಪರ್ಸನಲ್ ಚರ್ಚೆ ಮಾಡ್ತೇನೆ. ನಾನು ವಿಶೇಷವಾಗಿ ಇವತ್ತು ಶಾಂತಿ ಸ್ವಾಮೀಜಿ ಅವರನ್ನ ಕಳೆದ 20 ವರ್ಷಗಳಿಂದ ನಾನು ಹತ್ತಿರದಿಂದ ಬಲ್ಲೆ. ಶಾಂತಿ ಸ್ವಾಮೀಜಿಗಳು ಒಂದು ಶೂನ್ಯ ಪೀಠವನ್ನು ಏರ್ಬೇಕಾದ್ರೆ ಇಲ್ಲಿ ಒಂದು ಸಣ್ಣ ಹುಲ್ಲು ಕಡ್ಡಿನೂ ಸಹ ಇರಲಿಲ್ಲ. ಅಂಥದ್ದನ್ನ ಇವತ್ತು ಸಂಪತ್ಭರಿತ ಒಂದು ಮಠವನ್ನಾಗಿ ಕಟ್ಟಿರ್ತಕ್ಕಂಥ ಶ್ರಮ ನಮ್ಗೆಲ್ಲರಿಗೂ ಗೊತ್ತಿದೆ. ಇಲ್ಲಿನ ಸುತ್ತಾರ ಸಂಗಮಗ ಸೇರ್ಕೊಂಡಿರೋ ಕಾರ್ಯಕ್ರಮ, ಮಠದ ಕಾರ್ಯಕ್ರಮ, ಮಠದ ವಿಶೇಷತೆ, ಮಠದ ಏನು ವೈಚಾರಿಕ ಅವರ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಜ್ಞಾನವನ್ನು ಸಂಪಾದಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಒಳ್ಳೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಒಂದು ಚಾತುರ್ಯವನ್ನ ನಮ್ಮ ಸ್ವಾಮೀಜಿಗಳು ಇಟ್ಕೊಂಡಿದ್ದಾರೆ. ಕುತ್ಕೊಂಡಾಗ ಕೇಳಿದ ಸ್ವಾಮೀಜಿ ಎಷ್ಟು ದೇಶಕ್ಕೆ ಹೋಗಿದ್ದೀರಾ ನೀವು, ಏನೇನೆಲ್ಲ ನೋಡ್ಕೊಂಡು ಬಂದಿರಾ ಅಂದರೆ ಮೋಸ್ಟ್ಲಿ ಅವರೊಂದು 35-40 ಸಾರಿ ವಿದೇಶಕ್ಕೆ ಪ್ರಯಾಣ ಮಾಡಿದ್ದಾರೆ. ಪ್ಲಸ್ ಎಲ್ಲ ರಾಜ್ಯಗಳು, ನಮ್ಮ ದೇಶದ ಎಲ್ಲ ರಾಜ್ಯಗಳನ್ನ ಸುತ್ತಿ ಇವತ್ತು ವಿಶೇಷವಾಗಿ ಅಲ್ಲಿರ್ತಕ್ಕಂಥ ನಾಲೆಡ್ಜನ್ನು ನಮ್ಮ ಅತ್ಯಂತ ಹಿಂದುಳಿದಿರ್ತಕ್ಕಂಥ ನಮ್ಮ ತಾಲೂಕಲ್ಲಿ ನಮ್ಮ ಸಮುದಾಯಕ್ಕೆ ಅಥವಾ ಸಮಾಜಕ್ಕೆ ಹಂಚಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ದೊಡ್ಡ ದೂರದೃಷ್ಟಿ ನಾಯಕತ್ವವನ್ನು ಇವತ್ತು ನಮ್ಮ ಸ್ವಾಮೀಜಿಗಳು ವಹಿಸ್ಕೊಂಡಿದ್ದಾರೆ. ಮೊಟ್ಟ ಮೊದಲಾಗಿ ಇವತ್ತು ಸ್ವಾಗತ ಮಾಡ್ಬೇಕಾದ್ರೆ ಮೇಡಮ್ ಒಂದು ಗೀತೆ ವಚನ ಆಯ್ತು. ನುಡಿದರೆ ಮುತ್ತಿನ ಹಾರ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗವೆಚ್ಚಿ ಅಹುದಲ್ಲೇ ಬೇಕು. ಸ್ವಾಮೀಜಿಯವರು ಇವತ್ತು ಮಠ ಕಟ್ಟಿದ್ದಾರೆ. ಈಗ ಮನಸ್ಸನ್ನು ಕಟ್ಟಬೇಕು ಅಂತ ಅವರಲ್ಲಿ ದುಡಿತಾ ಇದೆ. ನಾನೇನು ದೊಡ್ಡ ಕಾರ್ಯಕ್ರಮ ಮಾಡಲ್ಲಪ್ಪ, ನಾನು ನಿಮ್ಮೇಲೆ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಸಹಾಯ ಮಾಡೋಕ್ಕಂತ ದೊಡ್ಡ ಕೆಲಸಗಳನ್ನು ಮಾತ್ರ ಮಾಡ್ತೀನಿ ಅಂತ ಹೇಳ್ತೀವಿ ಗುರುಗಳು. ಅಲ್ಲಿ ಯೋಚನೆ ಮಾಡಿದೆ, ಗುರುಗಳಲ್ಲಿ ವಿಶೇಷವಾದ ಶಕ್ತಿ ಎಲ್ಲಿ ಹೋಗಿದೆ ಅಂತ. ಎಲ್ಲರ ಮನಸ್ಸು ಕಟ್ಟಬೇಕು, ಮನಸ್ಸಲ್ಲಿ ಬರಬೇಕು, ನಮ್ಮ ಮಠ ಅವತ್ತು ಮನಸ್ಸುಗಳನ್ನು ವಿಜೃಂಭಿಸ್ಬೇಕು ಅಂತ. ಇಲ್ಲಿ 8-10 ಜನ ವಿಶೇಷ ಕಾರ್ಯಕ್ರಮ ಕೊಡೋದಕ್ಕೆ ಹಲವಾರು ಜ್ಞಾನಿಗಳನ್ನ ಕರೆಸಿದ್ರು. ಆ ಮಗು ಆಗಲಿ ರಾಜು ಒಂದು ಸಣ್ಣ ಪ್ರತಿಭೆ ಇವತ್ತು ಬೆಂಗಳೂರಲ್ಲಿ ದೊಡ್ಡ ಒಂದು ಕೇವಲ 5 ದಿವಸದಲ್ಲಿ ಒಂದು ವಿಶೇಷವಾಗಿ ತರಬೇತಿ ಪಡೆದು ಕೇವಲ 5 ದಿವಸದಲ್ಲಿ ಪಡೆದಿರ್ತಕ್ಕಂಥ ತರಬೇತಿ. ಆ ತರಬೇತಿ ಮುಖಾಂತರ ಒಂದು ಗಾಂಧಾರಿ ವಿದ್ಯೆಯನ್ನ ಇವತ್ತು ಪ್ರಶಂಸನೀಯವಾಗಿ ಇವತ್ತು ಸಾಧನೆಪಡಿಸಿದ್ರು. ಇಲ್ಲಿ ನಮ್ಮ ಗುರುಗಳನ್ನ ನಾವು ಮೆಚ್ಚಬೇಕಾದಿಷ್ಟೇ. ನೀವು ಯಾರು ಬೆಂಗಳೂರಿಗೆ ಆ ಮಗುನ ಪ್ರತಿಭೆಯನ್ನಾಗಲಿ, ಇನ್ನೊಬ್ಬರ ಉಪನ್ಯಾಸವನ್ನಾಗಲಿ, ಇನ್ನೊಬ್ಬರ ಸಂಸ್ಕಾರವನ್ನಾಗಲಿ, ಮಕ್ಕಳ ಒಂದು ಬೆಳವಣಿಗೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಲಿ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜ್ಞಾನದ ದಾಸೋಹವನ್ನು ಹುಡ್ಕೊಡ್ತಿದ್ದೀವಿ ನಿಮಗೆ. ನೀವೆಲ್ಲಾದ್ರೂ ಯುಗಾದಿ ಆಫರ್ಗೆ ಎಲ್ಲ ಅಂಗಡಿಗಳನ್ನು ಮುಗಿಬೀಳ್ತಿದ್ದೀರಿ. ದಸರಾ ಆಫರ್ಗೆ ಎಲ್ಲರೂ ಬಿಗ್ ಬಿಲಿಯನ್ಗೆ ಸೇಲ್ ಅಂತ ಎಲ್ಲ ಫ್ಲಿಪ್ಕಾರ್ಟ್, ಎಲ್ಲ ಅಮೆಝಾನ್ ಎಲ್ಲ ದುಡ್ಡು ಹಾಕ್ಬಿಟ್ಟು ವಿಶೇಷ ಹುಡುಗರುಗಳು ತರಿಸ್ಕೊಳ್ತೀರಿ. ಜ್ಞಾನ ಸಿಗುತ್ತೆ ಅಂದ್ರೆ ನೀವು ಹುಡುಕಾಡಲೇ ದುಃಖ ಪ್ರಯತ್ನನೇ ಮಾಡ್ತಾ ಇದ್ದೀವಿ. ನಾವಲ್ಲಿ ಕೇಳೋದು ಇಷ್ಟೇ, ನಿಮಗೆ ಇದು ಏನು ಫ್ರೀ ಆಫರ್, ಇದು ನಮ್ಮ ಮಠ ಕೊಡ್ತಕ್ಕಂಥ ಜ್ಞಾನದ ದಾಸೋಹವನ್ನು ಪಡೆಯೋದಕ್ಕೆ ನಮ್ಮ ಮಠ ಕೊಡ್ತಕ್ಕಂಥ ಒಂದು ಆಫರು. ದಯಮಾಡಿ ನಿಮ್ಮ ಜೊತೆಗೆ 10 ಜನಕ್ಕೆ ಪ್ರಚಾರ ಮಾಡ್ತಕ್ಕಂಥ ಒಂದು ಪ್ರಭೆಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತೇನು ಅಧ್ಯಕ್ಷೀಯ ಗುರುಗಳನ್ನ ನನ್ನನ್ನೇ ಆಯ್ಕೆ ಮಾಡೋದಕ್ಕೆ ಗುರುಗಳು ಕೇಳ್ಕೊಳ್ತೀನಿ. ಮತ್ತು ಈ ಕುಟುಂಬಕ್ಕೆ, ನನ್ನ ಕುಟುಂಬಕ್ಕೆ ಅವ್ರಿಗೆ ಸದಾಕಾಲ ಆಭಾರಿಯಾಗಿರುತ್ತೆ. ಒಂದು ವಿಶೇಷವಾಗಿ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತ ಹೇಳ್ತಾ ಬಂದು ಈಗಾಗಲೇ ದಾಸೋಹಕ್ಕೆ ಸಮಯ ಆಗಿರೋದ್ರಿಂದ ನನ್ನ ಅಧ್ಯಕ್ಷತೆ ವಹಿಸಿ ನಾನು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮನಸ್ಸಿ. ನನಗೆ ಇನ್ನೂ ಮಾತಾಡೋಕ್ಕೆ ಬಹಳ ಸಮಯ ಬೇಕಿತ್ತು. ಅವರಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕರೆದು ನನ್ನನ್ನು ಆಹ್ವಾನಿಸಿ ಅಧ್ಯಕ್ಷತೆ ಪಡಿಸತಕ್ಕಂಥ ನಮ್ಮ ಸ್ವಾಮೀಜಿಯವರಿಗೆ ಪದಗಳನ್ನು ಮತ್ತೊಮ್ಮೆ ಕೊಡುವಂತ ನನ್ನ ಮಾತುಗಳು. ಈ ಒಂದು ಸಂಚಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ಶ್ರೀ ಅಶೋಕ್ ಅವರಿಗೆ ಅಭಿನಂದನೆಗಳು.